ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಭಜತಿ ಯಃ ಸತತಂ ಪ್ರಣತಾಮಿ ಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಗೀಂದ್ರ ಗುರವೇ ನಮಃ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಹರಿ ಓಂ. ಸೂತ ಉವಾಚ ಇತ್ಯುಕ್ತಾ ಕ್ರೋಢರೂಪೇಣ ಧರಣಿ ಹರಿಣಾ ತಥಾ ಪುನಃ ಪಪ್ರಚ್ಛ ತಂ ದೇವಂ ಪ್ರಣಮಂತಿ ಮುದಾ ಮುಹುಃ. ಹರಿ ಓಂ. ಭಗವಂತನ ಕಾಲ ಅಂತಂದರೆ ಚಾತುರ್ಮಾಸ ಎಂಬುದಾಗಿ ನಾವು ನಿನ್ನೆಯ ದಿನ ತಿಳಿದುಕೊಂಡ್ವಿ. ಪರಮ ಮಂಗಳಕರವಾದಂತಹ ಕಾಲ, ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ. ಈ ಕಾಲದಲ್ಲಿ ಮಾಡುವಂತಹ ಪ್ರತಿಯೊಂದು ಸತ್ಕರ್ಮಗಳು ಕೂಡ ಅನಂತ ಪುಣ್ಯವನ್ನು ತಂದುಕೊಡುವುದು. ಈ ರೀತಿಯಾಗಿ ಅನೇಕ ವಿಷಯಗಳನ್ನು ನಿನ್ನೆಯ ದಿನ ನಾವು ಚಿಂತನೆ ಮಾಡಿದ್ವಿ. ವರಾಹ ಪುರಾಣಾಂತರ್ಗತವಾದಂತಹ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಧರಣಿ ದೇವಿ ತಾನು ವರಾಹ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಳೆ. ಚಾತುರ್ಮಾಸ್ಯದ ಬಗ್ಗೆ ತಿಳಿಸಿಕೊಡಿ, ನಿನಗೆ ಯಾಕೆ ಅಷ್ಟು ಪ್ರಿಯವಾದದ್ದು ಈ ಕಾಲ, ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಳೆ. ಉದ್ದೇಶ ತಾನು ತಿಳಿದುಕೊಳ್ಳುವುದೂ ಅಲ್ಲ, ಯಾಕೆಂದರೆ ಅವಳಿಗೆ ಎಲ್ಲ ವಿಷಯವೂ ಕೂಡ ಗೊತ್ತು. ಲಕ್ಷ್ಮೀದೇವಿಗೆ ತಿಳಿಯದೇ ಇರುವಂಥ ವಿಷಯ ಇದೆಯಾ? ಎಲ್ಲವೂ ಕೂಡ ಗೊತ್ತು. ಆದರೂ ಕೂಡ ಭಕ್ತರಿಗೋಸ್ಕರವಾಗಿ ಭಕ್ತರು ಅವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಸತ್ಕರ್ಮಗಳನ್ನು ಪಾಲನೆಯನ್ನು ಮಾಡಿ ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿ
ನಮ್ಮ ಮೇಲಿನ ಪ್ರೀತಿಯಿಂದಾಗಿ ಆ ಧರಣಿ ದೇವಿ ತಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಯಾವ ಕಾಲ ನಿನಗೆ ಯಾಕೆ ಅಷ್ಟು ಪ್ರಿಯ? ಮೊದಲಿಗೆ ಅನೇಕ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡ್ಲು. ಅಲ್ಪಾಯುಷ್ಯ ಉಳ್ಳವರಾಗಿದ್ದಾರೆ, ಅವರಿಗೆ ಆಗುವಂತಹ ಅಲ್ಪಾಯುಷ್ಯ, ಅಲ್ಪ ಪುಣ್ಯ, ಅಲ್ಪ ಸಂಪತ್ತು, ಈ ರೀತಿಯಾಗಿ ಇರುವಂತಹ ಮನುಷ್ಯರು ಅವರಿಗೆ ದೊಡ್ಡದಾದ ರೀತಿಯಾಗಿ ಪೂಜಾದಿಗಳನ್ನು ಹೋಮಾದಿಗಳನ್ನು ಮಾಡುವ ಸಾಮರ್ಥ್ಯ ಇಲ್ಲ. ಸುಲಭವಾದ ಉಪಾಯವನ್ನು ತಿಳಿಸು ಅಂತ ಕೇಳಿದಾಗ ಭಗವಂತ ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳಿ ದಾನಂ ವ್ರತಂ ಜಪೋ ಹೋಮ ತತ್ರಾನಂತ ಗುಣಂ ಶ್ರುತಂ. ದಾನ ಜಪ ವ್ರತಗಳನ್ನು ಹೋಮಗಳನ್ನು ಮಾಡುವುದರಿಂದ ಹೆಚ್ಚಿನ ಪುಣ್ಯ ಬರುತ್ತದೆ ಎಂಬುದಾಗಿ ತಾನು ತಿಳಿಸಿದ. ಅದರಲ್ಲಿಯೂ ಕೂಡ ಒಂದೊಂದರಲ್ಲಿ ತಾರತಮ್ಯವನ್ನು ತಿಳಿಸ್ತಾ ಹೋಗ್ತಾರೆ. ಒಟ್ಟು 12 ತಿಂಗಳು. 12 ತಿಂಗಳಿನಲ್ಲಿ ಉಳಿದಂತಹ 8 ತಿಂಗಳೇನಿದೆಯೋ ಆ 8 ತಿಂಗಳಲ್ಲಿ ಮಾಡಿದಂತಹ ಪುಣ್ಯ ಕರ್ಮಕ್ಕಿಂತ ಹೆಚ್ಚಿನ ಪುಣ್ಯ ಮಾಘ ಮಾಸದಲ್ಲಿ ಮಾಡುವುದರಿಂದ ಬರುತ್ತದೆ. ಮಾಘ ಮಾಸದಲ್ಲಿ ನಾವು ಸತ್ಕರ್ಮಗಳನ್ನು ಮಾಡುವುದರಿಂದಾಗಿ ಆ 8 ತಿಂಗಳಲ್ಲಿ ಏನು ಮಾಡ್ತೀವೋ ಅದಕ್ಕಿಂತ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ. ಅದನ್ನು ಹೇಳ್ತಾ ಇದ್ದಾರೆ. ಕೋಟಿ ಗುಣಂ ಪುಣ್ಯಂ ಮಾಘೆ ಮಕರ ಗೋರವ್ಯೌ. ಮಕರ ರಾಶಿಯಲ್ಲಿ ಯಾವಾಗ ಸೂರ್ಯ ಬರ್ತಾನೋ ಆ ಸಮಯ, ಆ ಮಾಘ ಮಾಸದಲ್ಲಿ ಏನು ನಾವು ಮಾಘಸ್ನಾನ ಅಂತಲ್ಲಿ ಏನು ಕರಿತೀವಲ್ಲ ಆ ಸಮಯ ವಿಶೇಷವಾಗಿ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ಬರುತ್ತದೆ ಆ ಉಳಿದಂತಹ 8 ತಿಂಗಳಲ್ಲಿ ಮಾಡಿದಂತಹ ಕರ್ಮಗಳಿಗಿಂತ. ಅದಕ್ಕಿಂತ ಹೆಚ್ಚಿಂದು ವೈಶಾಖ ಮಾಸದಲ್ಲಿ ಮಾಡಿದಾಗ ಬರುತ್ತದೆ. ವೈಶಾಖ ಮಾಸದಲ್ಲಿ ಮಾಡಿದಾಗ ಎಷ್ಟು ಪುಣ್ಯ ಬರುತ್ತದೆಯೋ ಅದಕ್ಕಿಂತ ಹೆಚ್ಚು ಪುಣ್ಯ ಈ ಚಾತುರ್ಮಾಸ್ಯದಲ್ಲಿ ಮಾಡುವುದರಿಂದ ಬರುತ್ತದೆ. ನೋಡಿ, ಮಾಘ ಮಾಸವೇ ಶ್ರೇಷ್ಠ ಅಂತಂದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದು ವೈಶಾಖ. ವೈಶಾಖ ಮಾಸಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು ಈ ಯಾವ ಚಾತುರ್ಮಾಸ್ಯ. ಈ ವಿಷಯದಲ್ಲಿ ನ ಸಂಶಯವೇ ಬೇಡ ಎಂಬುದಾಗಿ ಹೇಳ್ತಾರೆ. ಮತ್ತೆ ಆ ಪ್ರಶ್ನೆಯನ್ನು ಕೇಳಿದ್ಲು, ದಾನ ವ್ರತ ಜಪ ಹೋಮ ಇದು ಮಾಡೋಕ್ಕಾಗಲ್ಲ ಅಂತಲೇ ನಾವು ಪ್ರಶ್ನೆ ಕೇಳ್ತಾ ಇರೋದು. ಇದು ಆಗೋದಿಲ್ಲ ಮನುಷ್ಯರ ಕೈಯಲ್ಲಿ. ಯಾಕೆಂತಂದ್ರೆ ತಮ್ಮ ಸಂಸಾರದ ಸಾಗರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಅವರು. ಅದರಿಂದ ಹೊರಗೆ ಬಂದು ಅವರಿಗೆ 1 ತಾಸು 2 ತಾಸು ಜಪ ಮಾಡುವುದಕ್ಕೆ, ಹೋಮ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲ, ಮನಸ್ಸು ಇರೋದಿಲ್ಲ, ದೈಹಿಕವಾಗಿಯೂ ಕೂಡ ಕೂಡುವುದಿಲ್ಲ. ಮತ್ತು ಹೇಗೆ ಅಂತಂದ್ರೆ ಅದಕ್ಕೆ ಸ್ವಶಕ್ತಿಯ ಯತ್ ಪ್ರವರ್ತತೆ, ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತ ಎಲ್ಲವೂ ಕೂಡ ಮಾಡಬೇಕಂತ ಇಲ್ಲ. ಎಷ್ಟು ಸಾಧ್ಯವೋ ತಮ್ಮ ಶಕ್ತಿಗೆ ಅನುಸಾರವಾಗಿ ಅದನ್ನು ಭಕ್ತಿಯಿಂದ ಮಾಡಬೇಕು. ಶಕ್ತಿಯಿಂದ ಎಷ್ಟು ಶಕ್ತಿ ಇರುತ್ತದೆಯೋ ಅಲ್ಲಿ ಭಕ್ತಿ ಸೇರಿದರೆ ಆಗ ಅದಕ್ಕೆ ಒಂದು ಫಲ ಸಿಗುತ್ತದೆ, ಆಗ ಅದಕ್ಕೆ ಮಹತ್ವ ಎಂಬುದು ಬರುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಭಕ್ತಿಪೂರ್ವಕವಾಗಿ ಆ ಕರ್ಮಗಳನ್ನು ಮಾಡಬೇಕು ಎಂಬುದಾಗಿ ಕೇಳಿದಾಗ, ಯಾಕೆ ಅಷ್ಟು ನಿನಗೆ ಪ್ರಿಯ ಅಂತ ಕೇಳಿದಾಗ ಆಗ ಆ ಕಥೆಯನ್ನು ಹೇಳ್ತಾರೆ. ಸಂಕ್ಷೇಪವಾಗಿ ನೆನ್ನೆ ತಿಳಿದಿದ್ದೇವೆ, ಸಂಕ್ಷೇಪವಾಗಿ ತಿಳಿದು ಮುಂದೆ ಹೋಗೋಣ. ಆ ಯಾವ ಶುಕ್ಲಾಂಬರಧರ ಶುಭ್ರವಾದಂತಹ ಬಟ್ಟೆಯನ್ನು ಧರಿಸಿದಂತಹ ದೇವಿ ದಕ್ಷಿಣಾಯನಕ್ಕೆ ಅಭಿಮಾನಿ ದೇವತೆ ತಾನು ಪ್ರಾರ್ಥನೆ ಮಾಡ್ಕೊತಾಳೆ. ನನ್ನ ಕಾಲದಲ್ಲಿ ಯಾರೂ ಕೂಡ ವಿವಾಹಾದಿಗಳನ್ನು ಮಾಡೋದಿಲ್ಲ, ಅದಕ್ಕೋಸ್ಕರವಾಗಿ ನನ್ನ ಕಾಲ ಎಲ್ಲರೂ ಕೂಡ ಧಿಕ್ಕರಿಸಿದಂತಾಗ್ಬಿಟ್ಟಿದೆ, ಅದಕ್ಕೋಸ್ಕರವಾಗಿ ನೀನೇ ಅದಕ್ಕೆ ಅನುಗ್ರಹ ಮಾಡು. ನೀನು ಎಲ್ಲಿವರೆಗೂ ಅನುಗ್ರಹ ಮಾಡ್ತೀಯೋ ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ. ತಪಹೇವ ಕರಿಷ್ಯಾಮಿ, ಅಲ್ಲಿವರೆಗೂ ನಾನು ತಪಸ್ಸು ಮಾಡ್ತಾ ಕುಳಿತಿರ್ತೀನಿ ಅಂತ ತಾನು ಪ್ರಾರ್ಥನೆ ಮಾಡಿದ್ದಾಳೆ. ಉಳಿದಂತಹ ದೇವತೆಗಳು ಕೂಡ ಪ್ರಾರ್ಥನೆ ಮಾಡಿಕೊಂಡ್ರು, ಹೇಗಾದ್ರೂ ಮಾಡಿ ಅದಕ್ಕೆ ಒಂದು ಉಪಾಯವನ್ನು ತಿಳಿಸಿಕೊಡಿ ಅಂತ ಹೇಳಿ. ಆಯಿತು ಅಂತ ಹೇಳಿ ಭಗವಂತ ಈ ಮಾಸದಲ್ಲಿ ಮಾಡುವಂತಹ ಕರ್ಮಗಳಿಗೆ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗಲಿ. ದಕ್ಷಿಣಾಯನದಲ್ಲಿ ಅದರಲ್ಲಿಯೂ ಕೂಡ ಏನು ಶ್ರಾವಣ, ಭಾದ್ರಪದ, ಅಶ್ವಿನ, ಕಾರ್ತಿಕ. ಶ್ರಾವಣ ಅಂತಂದ್ರೆ ಆಷಾಢ ಏಕಾದಶಿಯಿಂದ ಆರಂಭ ಮಾಡಿಕೊಂಡು ದಶಮಿಯಿಂದ ಶುದ್ಧ ದಶಮಿಯಿಂದ ಆರಂಭ ಮಾಡಿಕೊಂಡು ಕಾರ್ತಿಕ ಶುದ್ಧ ಏಕಾದಶಿಯವರೆಗೂ ಇದೇನು 4 ತಿಂಗಳು ಅಂತ ನಾವು ಪರಿಗಣನೆ ಅಂತ ಮಾಡ್ಕೊಂಡಿದ್ದೀವೋ ಆ 4 ತಿಂಗಳು ಅತ್ಯಂತ ಪ್ರಿಯವಾದದ್ದು. ಆ ಕಾಲದಲ್ಲಿ ಮಾಡುವಂತಹ ಕರ್ಮಗಳಿಗೆ ಹೆಚ್ಚಿನ ಪುಣ್ಯ. ಆಷಾಢ ಏಕಾದಶಿಯರನ್ನು ಆರಂಭ ಮಾಡಿಕೊಂಡು ಮುಂದಿನ 1 ತಿಂಗಳು ಅದು ಪ್ರತಿದಿನವೂ ಕೂಡ ಹೆಚ್ಚಿನ ಪುಣ್ಯ ಹೆಚ್ಚಾಗ್ತಾ ಹೋಗುತ್ತೆ. ಶ್ರಾವಣದಲ್ಲಿಯೂ ಅಷ್ಟೇ ದಿನಕ್ಕೂ ಪುಣ್ಯ ಹೆಚ್ಚಾಗತ್ತೆ. ಭಾದ್ರಪದ, ಅಶ್ವಿನ, ಕಾರ್ತಿಕ ಶುದ್ಧ ಏನು ಏಕಾದಶಿ ಇದೆಯೋ ಅಲ್ಲಿಯವರೆಗೂ
ಪ್ರತಿದಿನವೂ ಕೂಡ ಪುಣ್ಯ ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತು ಒಂದು ಬಂದಿದ್ರೆ ನಾಳೆ 2, 3, 4 ಈ ರೀತಿಯಾಗಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತದೆ. ಈ ರೀತಿಯಾಗಿ ಅದರಲ್ಲಿ ವಿಶೇಷವಾಗಿ ಅತಸ್ತತ್ರ ವಿಶೇಷೇಣ ಸ್ನಾನದಾನಾದಿಕಂ ನರೈಹಿ, ಈ ಮಾಸಗಳಲ್ಲಿ ಸ್ನಾನವನ್ನ, ದಾನಾದಿಗಳನ್ನ, ತಪಸ್ಸನ್ನ, ಹೋಮವನ್ನ ಮಾಡಿದ್ರೆ ಹೆಚ್ಚಿನ ಪುಣ್ಯ, ಅನಂತ ಪುಣ್ಯ ಎಂಬುದು ಬರುತ್ತದೆ ಎಂಬುದಾಗಿ ತಿಳಿಸಿದ್ರು. ಅಷ್ಟೇ ಅಲ್ಲದೇನೆ ಸಂಸಾರದ ಸಾಗರದ ಭಯ ಏನಿದೆಯೋ ಆ ಭಯದಿಂದ ಅವರಿಗೆ ಮುಕ್ತಿ ಎಂಬುದಾಗ್ತದೆ. ವಿಶೇಷವಾಗಿ ಭಗವಂತನ ಅತ್ಯಂತ ಪ್ರಿಯವಾದಂತಹ ಲೋಕ ಮೋಕ್ಷ ಎಂಬುದು ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ತಿಳಿಸಿದರು. ಹೀಗೆ ಅಂತಹ ಪರಮ ಮಂಗಳಕರವಾದಂತಹ ಕಾಲ ಈ ಚಾತುರ್ಮಾಸ್ಯ ಕಾಲ. ದೇವತೆಗಳಿಗೆ ಇದು ರಾತ್ರಿಯ ಕಾಲ ಅಂತ ನಾವು ಮೊನ್ನೆ ದಿನ ಕೇಳಿದ್ವಿ. ಏನು ನಮಗೆ ಹೇಗೆ ಒಂದು ಬೆಳಗ್ಗೆ ರಾತ್ರಿ ಅಂತ ಇರುತ್ತದೆಯೋ ಅದೇ ರೀತಿಯಾಗಿ ನಮ್ಮ 6 ತಿಂಗಳು ಅವರಿಗೆ ಹಗಲಾದರೆ ಇನ್ನೂ 6 ತಿಂಗಳು ದಕ್ಷಿಣಾಯನ, ಅದು ಅವರಿಗೆ ರಾತ್ರಿಯ ಕಾಲ. ನಮ್ಮ ಒಂದು ದಿನ ಅಂದ್ರೆ ನಮ್ಮ ಒಂದು ಏನು ಸಂಪೂರ್ಣವಾಗಿ ಒಂದು ವರ್ಷವನ್ನು ನಾವು ಹೇಳ್ತೀವೋ ಆ ಒಂದು ವರ್ಷ ಅವರಿಗೆ ಒಂದು ದಿನ ಇದ್ದಂತೆ. ಅದರಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ 2 ವಿಭಾಗ. ಆ ದಕ್ಷಿಣಾಯನದಲ್ಲಿ ಅವರು ರಾತ್ರಿಯ ಕಾಲ, ಆದ್ರಿಂದಾಗಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಂತಾರೆ. ಏನು ಅವರು ವಿಶ್ರಾಂತಿಯನ್ನು ಅಂದ್ರೆ ತೆಗೆದುಕೊಳ್ಳೋದಂದ್ರೆ ಏನು? ನಮ್ಮ ಇಂದ್ರಿಯಗಳೆಲ್ಲ ಪರಿಸ್ಥಿತಿ ಏನಾಗಬೇಕು? ತತ್ವಾಭಿಮಾನಿ ದೇವತೆಗಳೆಲ್ಲ ಹೇಗೆ ಪರಿಸ್ಥಿತಿ ಅಂತಂದ್ರೆ, ಮತ್ತೆ ಭಗವಂತ ನಿದ್ದೆ ಮಾಡ್ತಾನೆ ಅಂತ ಹೇಳ್ತೀವಿ, ಯೋಗ ನಿದ್ದೆ ಮಾಡ್ತಾನೆ ಅಂತ. ಯಾರಿಗೆ ನಿದ್ರಾ ಯಾರಿಗೆ ಅಂತಂದ್ರೆ ಶ್ರಮ ಪರಿಹಾರಕ್ಕೋಸ್ಕರವಾಗಿ ಮಾಡೋದದು. ನಿದ್ದೆ ಅಂತ ಏನಿದೆಯಲ್ಲ ಅದು ಶ್ರಮದ ಪರಿಹಾರಕ್ಕೋಸ್ಕರವಾಗಿ. ಭಗವಂತನಿಗೆ ಶ್ರಮ ಆಗುವುದು ಸಾಧ್ಯ ಇದೆಯಾ? ಅದೊಂದು ದೋಷ. ಅದು ಭಗವಂತ ನಿರ್ದೋಷನಾಗಿದ್ದಾನೆ, ನಿರ್ದೋಷ ಸ್ವರೂಪ ಅವನು. ಯಾವ ರೀತಿಯ ದೋಷಗಳು ಕೂಡ ಅವನಲ್ಲಿ ಇಲ್ಲ. ಅಂತಹದ್ರಲ್ಲಿ ಎಲ್ಲಿಂದ ಬರಬೇಕು ಅವನಿಗೆ ದೋಷ? ಎಲ್ಲಿಂದ ಬರಬೇಕು ನಿದ್ದೆ? ಯೋಗ ನಿದ್ರೆ ಏನು ಮಾಡ್ತಾರೆ? ರೋಗಗಳ ನಮಗೆಲ್ಲ ಭಗವಂತನದು ಯೋಗ ನಿದ್ರೆ ಆದರೆ ನಾವು ಮಾಡೋದು ರೋಗ ನಿದ್ರೆ. ಯಾಕೆಂದ್ರೆ ಶ್ರಮ ರೂಪವಾದಂತಹ ರೋಗ ಇರ್ತದೆ. ಆದ್ರಿಂದಾಗಿ ರೋಗ ನಿದ್ರೆಯನ್ನ ನಾವು ಮಾಡ್ತೇವೆ. ಹೀಗೆ ಆ ಭಗವಂತ ಮಲ್ಕೊಂಡ್ರೆ ಹೇಗೆ ಸಾಧ್ಯ? ಆದ್ರೂ ಕೂಡ ಭಗವಂತ ತಾನು ಮಲಗಿಸ್ತಾನಂತೆ. ರಾತ್ರಿ ನಾವು ಮಲ್ಕೊಂತೀವಿ ಏನಂದ್ರೆ ಭಗವಂತ ಮಲಗಿಸಿದ್ರೆ ಮಲ್ಕೊಳ್ಳೋಕೆ ಸಾಧ್ಯ, ಇಲ್ಲಾಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ಏಕಾದಶ್ಯಾಂ ತತಃಸುಪ್ತಃ ತತ್ರಾಹಂ ಶ್ರೀಧರಾನ್ವಿತಃ ತಥೋಹಂ ಕಾರ್ತಿಕೇ ಮಾಸಿ ಶುಕ್ಲೇ ಚೈಕಾದಶಿ ದಿನೇ ಉತ್ತಿತಃ ಪೂಜಿತೋ ದೇವೈಹಿ ಮುಕ್ತೈಸ್ತತ್ರ ನಿವಾಸಿವಿಹಿ ಅಂತ. ಏಕಾದಶಿ ದಿನ ಭಗವಂತ ತಾನು ಯೋಗ ನಿದ್ರೆಯನ್ನು ಮಾಡ್ತಾನೆ. ಹೀಗೆ ಮಾಡಿ ಆ ಭಗವಂತ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ, ಮಾರನೇ ದಿನ ದ್ವಾದಶಿ, ಉತ್ಥಾನ ದ್ವಾದಶಿ ಅಂತ ನಾವು ಹೇಳ್ತೀವಿ, ಆ ದಿನ ತಾನು ಎದ್ದೇಳ್ತಾನೆ. ಈ ರೀತಿಯಾಗಿ ಉತ್ತಿತಃ ಎದ್ದಂತಹ ಭಗವಂತನನ್ನ ಉತ್ತಿತಃ ಪೂಜಿತೋ ದೈವೈಹಿ ಮುಕ್ತೈಸ್ತತ್ರ ನಿವಾಸಿವಿಹಿ. ನೋಡಿ, ಒಂದು ಒಳ್ಳೆ ಸಂದೇಶವನ್ನ, ತತ್ವವನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಮುಕ್ತೈಸ್ತತ್ರ ನಿವಾಸಿವಿಹಿ ಅಂತ. ಕೆಲವರು ಹೇಳ್ತಾ ಇರ್ತಾರೆ ಮುಕ್ತರಾದ್ರು ಅಂತಂದ್ರೆ ದೇವರು ಮುಕ್ತರು ಒಂದೇ, ಬೇರೆ ಅಲ್ಲೇ ಅಲ್ಲ. ನೋಡಿ, ಇಲ್ಲಿ ವರಾಹ ಪುರಾಣದಲ್ಲಿ ವರಾಹ ದೇವರು ಹೇಳುವಂತಹ ಮಾತು ಶ್ರೀ ವರಾಹು ವಾಚ ಅಂತ ಪ್ರಾರಂಭವಾಗಿರುತ್ತದೆ. ಮುಕ್ತೈಹಿ ತತ್ರ ನಿವಾಸಿವಿಹಿ, ಮುಕ್ತರಾದಂಥವರು ನಿವಾಸಿವಿಹಿ, ಅಲ್ಲಿ ನಿವಾಸ ಮಾಡಿದಂತಹ ಮುಕ್ತೈಹಿ ಮುಕ್ತರಿಂದ, ದೇವೈಹಿ ಎಲ್ಲ ದೇವತೆಗಳಿಂದ, ಮುಕ್ತೈಹಿ ಮುಕ್ತರಿಂದ, ಪೂಜಿತಃ ಭಗವಂತ ಪೂಜೆಗೊಳ್ತಾನಂತೆ. ಹೊತ್ತಿನ ದಿನ ಎದ್ದ ತಕ್ಷಣದಲ್ಲಿ ಭಗವಂತನನ್ನ ವೈಭವದಿಂದ ಪೂಜೆ ಮಾಡ್ತಾರಂತೆ. ಹೀಗೆ ಆ ಮುಕ್ತರಿಗೆಲ್ಲರಿಗೂ ಕೂಡ ನಿಯಾಮಕನಾದವನು ಭಗವಂತ, ಸರ್ವೋತ್ತಮನಾದಂತಹ ಶ್ರೀಮನ್ ನಾರಾಯಣ. ಅವನು ಕೂಡ ನಾಳೆ ಮುಕ್ತರಾದ್ಮೇಲೆ ನಾನು ದೇವರು ಒಂದೇ ಅಂತ ಆಗ್ಬಿಟ್ರೆ ಯಾಕೆ ಪೂಜೆ ಮಾಡ್ತಾ ಇದ್ರು? ನಾನು ನೀವು ಒಂದೇ ಅಂತ ಆಗ್ಬಿಟ್ರೆ ಬೇರೆ ಹೇಗೆ ಹಾಕ್ಸೋದು ಅಲ್ವಾ? ಅದೇ ರೀತಿಯಾಗಿ ಆ ಎಲ್ಲ ಮುಕ್ತರು ಕೂಡ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ವೈಭವದಿಂದ ಪೂಜಾದಿಗಳನ್ನ ಮಾಡ್ತಾ ಇದ್ದಾರಂತೆ. ಇದರಿಂದ ನಮಗೊಂದು ತತ್ವ ತಿಳ್ಕೋಬೇಕು. ಮುಕ್ತರಾದ್ಮೇಲೆ ದೇವರು ಮುಕ್ತರು ಒಂದೇ ಸರ್ವಥಾ ಆಗೋದಿಲ್ಲ. ಮುಕ್ತರೇ, ಭಗವಂತನೇ. ಯಾವತ್ತಿಗೂ ಕೂಡ ಭಗವಂತನಿಗೆ ಸಮಾನವಾಗಿ ಯಾರು ಕೂಡ ಆಗೋದಿಲ್ಲ. ಒಂದು ತತ್ವವನ್ನು ನಾವು ತಿಳ್ಕೋಬೇಕು. ಸಾಕ್ಷಾತ್ತಾಗಿ ವರಾಹ ದೇವರು ಈ ಮಾತನ್ನ ಹೇಳಿದ್ದಾರೆ. ತತ್ರ ಅಗತ್ಯ ನಮಂತ್ಯ ಸ್ಮ ಮದ್ಭಕ್ತಿ ನಿರತಾಸದ. ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಅವರೆಲ್ಲರೂ ಕೂಡ ಭಗವಂತನ ನಮಸ್ಕಾರವನ್ನು ಮಾಡಿ ಸ್ತೋತ್ರಾದಿಗಳನ್ನು ಮಾಡಿ ವಿಶೇಷ ಪೂಜಾದಿಗಳನ್ನು ಮಾಡ್ತಾರಂತೆ. ಹೀಗೇನೆ ತಾನು ಮುಂದೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಷ್ಟು ನಿನಗೆ ಈ ಚಾತುರ್ಮಾಸ ಪ್ರೀತಿಕರ ಅಂತ ಹೇಳಿದೆ, ಅದರಲ್ಲಿಯೂ ಕೂಡ ಮತ್ತೊಂದು ಹೇಳ್ತಾರೆ. ನೈದೃಶಕೃತ ಪ್ರಶ್ನ ಕದಾಚಿತ್ ಕೇನಚಿದ್ದರೆ ಕಥಿತಂ ನೋಪಿ ಕಸ್ಮೈಚಿತ್ ಯಥೋ ಗುಹ್ಯತಮಂ ತ್ವಿದಂ ಯಸ್ತ್ವಿಹಂ ಮತ್ಪ್ರಿಯಾ ನಿತ್ಯಂ ತಸ್ಮಾ ವಿಸ್ತರತೋ ಗದೆ ಶೃಣುಷ್ವಾದಿ ಭವೇ ದೇವಿ
ಪರಂ ಗುಹ್ಯಂ ಅಯೋಚ್ಯತೆ. ಆ ಧರಣೀದೇವಿ ಪ್ರಾರ್ಥನೆ ಮಾಡ್ತಾಳೆ, ದಶ್ಯಮ್ಯೇಕಾದಶಿ ಇತ್ಯಾದಿ ನಾಮ್ನೀಂ ಕಥಂ ಭವೇತ್ತಿತಿ ತ್ವತ್ಪ್ರಿಯತ್ವಂ ಕಥಂ ತೇ ಭೂತ್ ಇತಿ ವಿಸ್ತರತೋ ವದ. ಈ ಚಾತುರ್ಮಾಸ್ಯ ಅತ್ಯಂತ ಪ್ರಿಯಕಾರ ದಿನ ಅಂತ ಹೇಳಿದೆ, ಅದರಲ್ಲಿಯೂ ಕೂಡ ಈ ದಶಮಿ, ಏಕಾದಶಿ, ದ್ವಾದಶಿ ದಿನ ಹೇಳಿದೆಯಲ್ಲ, ಅದು ಅತ್ಯಂತ ಪ್ರಿಯಕರವಾದಂತಹ ದಿನ. ಯಾಕೆ ಅಷ್ಟು ಪ್ರೀತಿ ನಿನಗೆ ಆ ದಿನಗಳಲ್ಲಿ ಅಂತಂದ್ರೆ, ನೀನು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯ, ಅತ್ಯಂತ ಗುಹ್ಯವಾದಂತಹ ಪ್ರಶ್ನೆ. ಆ ಪ್ರಶ್ನೆ ನಿನಗೆ ಉತ್ತರವನ್ನು ಕೊಡ್ತೇನೆ ಎಂಬುದಾಗಿ ಭಗವಂತ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾನೆ. ಆ ಎಲ್ಲ ದೇವತೆಗಳು, ಪಿತೃಗಳು ಎಲ್ಲರೂ ಕೂಡ ಸೇರಿ ಬಂದು ಒಮ್ಮೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರಂತೆ. ಕಾಲವನ್ನು ನಿಯಮ ಮಾಡು, ಎಲ್ಲರಿಗೂ ಕೂಡ ಒಂದೊಂದು ಕಾಲದ ನಿಯಮವನ್ನು, ಈ ದಿನ ಇವರದು ಈ ದಿನ ಅಂತ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದೊಂದು ದಿನಗಳನ್ನು ಕೊಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರಂತೆ. ತತ್ರ ಸಾಮಾನ್ಯದ ಶುಕ್ಲಂ ದೇವೇಭ್ಯೋ ದತ್ತವಾನಹಂ ಪಿತೃಭ್ಯ ಕೃಷ್ಣಪಕ್ಷಂಚ ವಿಶೇಷ ಅಂತಿಮಂ ತಿಥಿಂ. ಹಾಗೆ ಕೇಳ್ಕೊಂಡಾಗ ಸರಿ ಆಯ್ತು ಅಂತ ಹೇಳಿ ಭಗವಂತ ದೇವತೆಗಳಿಗೆ ಶುಕ್ಲ ಪಕ್ಷವನ್ನು ಕೊಟ್ಟಿದ್ದಾನೆ. ಏನು, ಶುಕ್ಲ ಪಕ್ಷದಲ್ಲಿ ದೇವತೆಗಳನ್ನು ಪೂಜೆಯನ್ನು ಮಾಡುವುದು, ಕೃಷ್ಣ ಪಕ್ಷದಲ್ಲಿ ಪಿತೃದೇವತೆಗಳನ್ನು ಪೂಜೆಯನ್ನು ಮಾಡುವುದು. ಈ ರೀತಿಯಾಗಿ ವಿಭಾಗವನ್ನ ದೇವರು ಮಾಡಿಕೊಟ್ಟ. ಶುಕ್ಲ ಪಕ್ಷದಲ್ಲಿ ದೇವತೆಗಳ ಪೂಜೆ, ಕೃಷ್ಣ ಪಕ್ಷದಲ್ಲಿ ಪಿತೃಗಳ ಪೂಜೆ. ಈ ರೀತಿ ಅದರಲ್ಲಿಯೂ ಕೂಡ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆ ಅಂತ ಏನು ಪೂರ್ಣಿಮಾ ದಿನ ಬರುತ್ತದೆಯೋ, ಆ ದಿನ ವಿಶೇಷವಾಗಿ ಎಲ್ಲ ದೇವತೆಗಳನ್ನು ಪೂಜೆ ಮಾಡಬಹುದು. ಅತ್ಯಂತ ಮಂಗಳಕರವಾದಂತಹ ದಿನ. ಉಳಿದ ದಿನಗಳಲ್ಲಿ ಒಂದೊಂದು ದಿನಗಳು ಕೂಡ ಒಬ್ಬೊಬ್ಬರ ದೇವರನ್ನ ಹೇಳಿದ್ದಾರೆ. ಆದರೆ ಆ ದಿನಗಳಲ್ಲಿ ಆ ದೇವತೆಗಳನ್ನ ಪೂಜೆ ಮಾಡುವುದಕ್ಕಾಗ್ಲಿಲ್ಲ ಅಂತಂದ್ರು, ಹುಣ್ಣಿಮೆ ದಿನ ಎಲ್ಲ ದೇವತೆಗಳನ್ನು ಕೂಡ ಅವಶ್ಯವಾಗಿ ಪೂಜೆಯನ್ನು ಮಾಡಬಹುದು ಎಂಬುದಾಗಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಪಿತೃದೇವತೆಗಳನ್ನ ಈ ದಿನಗಳಲ್ಲಿ ಪೂಜೆಯನ್ನು ಮಾಡಬಹುದು ಕೃಷ್ಣ ಪಕ್ಷದಲ್ಲಿ. ಅದರಲ್ಲಿಯೂ ಕೂಡ ಅಮಾವಾಸ್ಯ ದಿನದಲ್ಲಿ ಎಲ್ಲ ಪಿತೃಗಳನ್ನು ಕೂಡ ವಿಶೇಷವಾಗಿ ಸರ್ವ ಪಿತೃಗಳನ್ನ ಆ ದಿನ ವಿಶೇಷವಾಗಿ ಪೂಜಾದಿಗಳನ್ನ ಮಾಡುವುದು. ಅದಕ್ಕೋಸ್ಕರವಾಗಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಏನೇ ಬರುತ್ತದೆ, ಅದರಲ್ಲಿಯೂ ಕೂಡ ಅಮಾವಾಸ್ಯ ಅತ್ಯಂತ ಶ್ರೇಷ್ಠವಾದ ದಿನ ಎಂಬುದಾಗಿ ತಿಳಿಸಿ, ಹೀಗೆ ಯಾರ್ಯಾರಿಗೆ ಯಾವ ದಿನದನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಶುಕ್ಲಾಂ ಪ್ರತಿಪದಂ ವನ್ನೇಹೇ ವಿರಿಂಚಾಯ ದ್ವಿತೀಯಕಾಂ. ಶುಕ್ಲ ಪಕ್ಷದ ಪಾಡ್ಯ ದಿನ, ಪ್ರತಿಪದ್ ದಿನ ಅಗ್ನಿದೇವರ ದಿನ. ಅಗ್ನಿಯನ್ನ ವಿಶೇಷವಾಗಿ ಪಾಡ್ಯ ದಿನ ಅಗ್ನಿಯನ್ನ ವಿಶೇಷವಾಗಿ ಪೂಜಾದಿಗಳನ್ನ ಮಾಡಬೇಕು. ದ್ವಿತೀಯ ದಿನ ಬ್ರಹ್ಮದೇವರ ಪೂಜೆಯನ್ನು ಮಾಡಬೇಕು. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರ ಪೂಜೆ ವಿಶೇಷವಾಗಿ ಆ ದಿನದಲ್ಲಿ ಮಾಡಬೇಕು. ಇನ್ನು ತೃತೀಯ ದಿನದಲ್ಲಿ ಪಾರ್ವತಿ, ಗೌರಿ ತೃತೀಯ ಅಂತಾನೆ ಹೇಳ್ತೀವಿ ಅಲ್ವಾ. ಆ ಗೌರಿ ತೃತೀಯ ದಿನ ಪಾರ್ವತೀ ದೇವಿಯ ಪೂಜೆ. ಚತುರ್ಥಿ ಪ್ರಸಿದ್ಧವಾದದ್ದು ಗಣೇಶನ ಪೂಜೆ. ಪಂಚಮೀಂ ನಾಗಶೇಷಾಯ ಸರ್ವನಾಗಾನಾಂ. ಪಂಚಮಿಯ ದಿನ ಎಲ್ಲ ನಾಗಗಳ ಪೂಜೆ, ವಿಶೇಷವಾಗಿ ನಾಗಗಳ ಪೂಜೆ. ಹಾಗೇನೆ ನಾಗಗಳು, ಶೇಷಗಳ ಪೂಜೆ. ಷಷ್ಠಿಯ ದಿನ ಸ್ಕಂದ ಮತ್ತು ಸ್ಕಂದನ ಪೂಜೆ ಮತ್ತು ಇಂದ್ರನ ಪೂಜೆ ಷಷ್ಠಿಯ ದಿನ ಮಾಡಬೇಕು. ಸಪ್ತಮಿಯ ದಿನ ಸೂರ್ಯನ ಪೂಜೆ. ಭಾನು ಸಪ್ತಮಿ ಅಂತ ಹೇಳಿ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. ಭಾನುವಾರ ಸಪ್ತಮಿ ಎರಡೂ ಕೂಡ ಕೂಡು ಬರೋದು ಬಹಳ ಅಪರೂಪ. ಬಂದಾಗ ಅದು ಅತ್ಯಂತ ಯೋಗ್ಯವಾದಂತಹ ದಿನ. ಆ ದಿನದಲ್ಲಿ ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆ ಆದಿಗಳನ್ನ, ಸೂರ್ಯ ಸ್ತೋತ್ರಗಳನ್ನ, ಸೂರ್ಯ ಸೂಕ್ತವನ್ನ ಎಲ್ಲ ಪಠನೆ ಮಾಡುವುದರಿಂದಾಗಿ ಎಲ್ಲ ರೀತಿಯಾದಂತಹ ಗ್ರಹ ದೋಷ, ಸೂರ್ಯಗ್ರಹದ ಏನ ದೋಷಗಳು ಬಂದಿರುತ್ತದೆಯೋ ಆ ದೋಷಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಅಂತಹದ್ದು. ಹೀಗೇನೆ ಆ ಭಾನು ಸಪ್ತಮಿ, ಅಷ್ಟಮಿಯ ದಿನ ಸೋಮಾಯ ಚಾಷ್ಟಮೀಂ, ಚಂದ್ರನ ಪೂಜೆ. ಸೂರ್ಯ ಸಪ್ತಮಿ ಆದರೆ ಚಂದ್ರ ಅಷ್ಟಮಿ. ಇನ್ನು ನವಮಿ ದಿನ ಮಾತ್ರ ಲಕ್ಷ್ಮೀದೇವಿಯ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀದೇವಿ, ವಾಯುದೇವರು, ವರುಣ, ದುರ್ಗಾದೇವಿ, ಸರಸ್ವತಿ 5 ದೇವತೆಗಳ ಪೂಜೆ ನವಮಿ ದಿನ ವಿಶೇಷವಾಗಿ ಹೇಳಿದ್ದಾರೆ. ಇನ್ನು ತ್ರಯೋದಶಿ ದಿನ ಕುಬೇರಾಯ ಗರುಡಾಯ ಚ, ಕುಬೇರನ ಪೂಜೆ ಮತ್ತು ಗರುಡನ ಪೂಜೆಯನ್ನ ಮಾಡಬೇಕು. ಚತುರ್ದಶಿಯ ದಿನದಲ್ಲಿ ಮಹಾರುದ್ರಾವೈ ತತಃ, ರುದ್ರದೇವರ ಪೂಜೆಯನ್ನ, ಯಮನ ಪೂಜೆಯನ್ನ ಮತ್ತು ಕೃಷ್ಣ ಪಕ್ಷದಲ್ಲಿ ರುದ್ರದೇವರ ಪೂಜೆಯನ್ನ ಮಾಡಬೇಕು. ಈ ರೀತಿಯಾಗಿ ಮಾಡಿ ಈಗ ಉಳಿದಂತಹ ಅಮಾವಾಸ್ಯ ದಿನ ಪಿತೃದೇವತೆಗಳ ಪೂಜಾದಿಗಳನ್ನು ಮಾಡಬೇಕು. ಹೀಗೆ ತಿಳಿಸಿ ದಶಮ್ಯಾದಿ ದಿನತ್ರಯೇ, ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನಗಳನ್ನು ನಾನೇ ಇಟ್ಕೊಂಡಿದ್ದೇನೆ. ಅಷ್ಟು ಪರಮ ಮಂಗಳಕರವಾದಂತಹ ದಿನ.
ಯಾಕೆ ಚಾತುರ್ಮಾಸ ಮಹಾತ್ಮ್ಯದಲ್ಲಿ ಇದ್ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅನ್ಯತಾ ಸರ್ವದೇವ ಸರ್ವೇಷಾಂ ಚಾವಿಶೇಷೇಣ ಪೌರ್ಣಮಾಸಂ ಪ್ರದತ್ತವಾನ್ ಸರ್ವದೇವ ಪಿತॄಣಾಂ ಚ ದಶಮೇಕಂ ಪ್ರದತ್ತವಾನ್ ಮತ್ಪ್ರೀತಯೇ ತತಃ ಕುರ್ಯ ವ್ರತಮೇತತ್ ಪ್ರಯತ್ನತಃ ಯೋ ಭಕ್ತ್ಯಾ ಅನ್ಯದೇವಾನಾಂ ಸೋಪಿ ಕುರ್ಯಾದಿದಂ ವ್ರತಂ. ಎಲ್ಲ ಈ 3 ದಿನಗಳು ನನಗೆ ಅತ್ಯಂತ ಪ್ರಿಯಕರವಾದಂತಹ ದಿನ. ಈ ಚಾತುರ್ಮಾಸ್ಯದನ್ನು ಏನು ಮಾಡ್ತೀವಲ್ಲ, ಆ ಚಾತುರ್ಮಾಸಕ್ಕಿಂತ ಹೆಚ್ಚಿನ ಪುಣ್ಯ ಈ 3 ದಿನಗಳನ್ನು ಆಚರಣೆ ಮಾಡುವುದರಿಂದ ಬರುತ್ತದೆ. ನೋಡಿ, ಚಾತುರ್ಮಾಸ್ಯವೇ ದೊಡ್ಡ ಪುಣ್ಯ ಕಾಲವಾದಂತಹ ಕಾಲ ಅಂತ ತಿಳಿಸಿದ್ರು. ಅದಕ್ಕಿಂತ ಹೆಚ್ಚಿನ ಪುಣ್ಯ ಈ 3 ದಿನಗಳನ್ನು ಆಚರಣೆ ಮಾಡುವುದರಿಂದ. ದಶಮಿ ದಿನ ಒಪ್ಪತ್ತು, ದ್ವಾದಶಿ ದಿನ ಒಪ್ಪತ್ತು, ಏಕಾದಶಿ ಸಂಪೂರ್ಣವಾಗಿ ನಿರಾಹಾರ, ಏನನ್ನೂ ಕೂಡ ತಿನ್ನದೆ ಕುಡಿಯದೇನೆ ಕೇವಲ ಇಷ್ಟೇ ಮಾಡಿದರೆ ಉಪಯೋಗ ಇಲ್ಲ. ಕೇವಲ ದೇಹ ದಂಡನೆ ಮಾಡುವುದಲ್ಲ. ದೇಹ ದಂಡನೆಯನ್ನು ಏನೂ ಕೂಡ ಒಂದೊತ್ತು, ದಶಮಿ ದಿನ ಒಂದೊತ್ತು ಊಟ ಮಾಡಿ, ದ್ವಾದಶಿ ದಿನ ಒಂದೊತ್ತು ಊಟ ಮಾಡಿ, ಏಕಾದಶಿ ಏನೂ ತಿಂದೇನೆ ಫಿಲಂ ನೋಡ್ತಾ ಕೂತೆ ಎಲ್ಲೋ ಹೊರಗಡೆ ಮಜಾ ಮಾಡ್ತಾ ಇದ್ದೆ ಅಂತಂದ್ರೆ ಪ್ರಯೋಜನ ಇಲ್ಲ. ಕೇವಲ ದೇಹ ಒಣಗಿಸಿದಂತೆ ಆಗತ್ತಷ್ಟೆ, ಇಂದು ಬಿಟ್ರೆ ಇನ್ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಆ ದಿನಗಳಲ್ಲಿ ಅನೇಕ ರೀತಿಯಾದಂತಹ ಸತ್ಕರ್ಮಗಳನ್ನು ಪಾಲನೆಯನ್ನು ಮಾಡ್ತಾ ಇರಬೇಕು. ಹೆಚ್ಚಿನ ಪುಣ್ಯ ಕೊಡುವಂತಹ ಕಾಲ ಚಾತುರ್ಮಾಸಕ್ಕಿಂತ ಹೆಚ್ಚಿನ ಪುಣ್ಯ ಸಂಪಾದನೆ ಅಂತಂದ್ರೆ ನೋಡಿ, ಅಲ್ಲೇ ಅನಂತ ಪುಣ್ಯ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಪುಣ್ಯ ಈ ದಶಮಿ, ಏಕಾದಶಿ, ದ್ವಾದಶಿ ದಿನಗಳಲ್ಲಿ ಬರುತ್ತದೆ. ನೋಡಿ, ಎಲ್ಲವನ್ನೂ ಕೂಡ ದೇವರು ಕೊಡ್ತಾನೆ ಅಂತ ಅಂದಮೇಲೆ ದೇವರನ್ನೇ ಪೂಜೆ ಮಾಡಬಹುದು, ಉಳಿದ ದೇವತೆಗಳನ್ನ ಪೂಜೆ ಮಾಡಬಾರದು, ನಡೆಯತ್ತಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಅನ್ಯತಾ ಸರ್ವದೇವಾನಂ ತಸ್ಮಿನ್ ಕೋಪೋ ನರೇ ಭವೇ ಯಥೋಹಂ ಸರ್ವದೇವಾನ ಉಪಾಸ್ಯ ಸರ್ವದೇವಹಿ. ದೇವತೆಗಳನ್ನೂ ಕೂಡ ಪೂಜೆಯನ್ನು ಮಾಡಲೇಬೇಕು. ಕೇವಲ ದೇವರನ್ನಷ್ಟೇ ಅಲ್ಲ, ಪರಿವಾರದವರ ಪೂಜೆಯೂ ಕೂಡ ಅತ್ಯಂತ ಅವಶ್ಯಕ. ನಾವು ದೇವರ ಪೂಜೆಯನ್ನು ಮಾಡುವಾಗ ಪರಿವಾರ ದೇವತೆಗಳ ಸ್ಮರಣೆ, ಚಿಂತನೆ ಎಲ್ಲವೂ ಕೂಡ ಬರ್ತದೆ. ಆವರಣ ದೇವತೆಗಳ ಪೂಜೆ ಎಲ್ಲವೂ ಕೂಡ ಬಂದೇ ಬರ್ತದೆ. ಆ ಕ್ರಮದಲ್ಲಿ ವಿಶೇಷವಾಗಿ ದೇವತೆಗಳ ಪೂಜೆಯೂ ಕೂಡ ಅತ್ಯಂತ ಅವಶ್ಯಕವಾದದ್ದು, ಅದನ್ನ ಮಾಡಲೇಬೇಕು ಎಂಬುದಾಗಿ ತಿಳಿಸಿ, ಹೀಗೆ ಅಹಮ್ಮಿ ಸರ್ವಯಜ್ಞಾನಂ ಭೋಕ್ತಾತ ಪ್ರಭುರೇವಚ. ಮತ್ತೆ ಅವರೆಲ್ಲ ಮಾಡ್ತಾರೆ, ಅವರೇ ಫಲ ಕೊಡ್ತಾರೆ ಅಂತ ತಿಳ್ಕೋಬೇಡಿ. ಅವರಲ್ಲಿಯೂ ಕೂಡ ನಿಂತು ಆ ಕಾರ್ಯಗಳನ್ನು ಮಾಡಿಸುವವನು ನಾನೇ, ಅದನ್ನ ನಿಮಗೆ ಲಕ್ಷ್ಯ ಇರಲಿ ಎಂಬುದಾಗಿ ತಿಳಿಸಿ, ಮಾಂ ಭಜಂತಿತು ಯೇ ಸಾಕ್ಷಾತ್ ತತ್ಫಲಂನ ಕದಾಚನ ವಿನಶ್ಯತಿ ತತಃ ಕುರ್ಯಾನ್ ಮತ್ಪ್ರೀತಯೇ ಕರ್ಮಜಾಕಿಲಂ. ಯಾಕೆ ಮಾಡಬೇಕೆಲ್ಲ ಅಂದ್ರೆ ನನ್ನ ಪ್ರೀತಿಗೋಸ್ಕರವಾಗಿ ಮಾಡಿ. ಅವನು ಭಗವಂತ ಹೇಳ್ತಾ ಇದ್ದ ನೋಡಿ, ಎಲ್ಲರಲ್ಲಿಯೂ ಕೂಡ ಇರುವವನು ನಾನೇ, ಆ ಎಲ್ಲರಲ್ಲಿಯೂ ಅವರಿಗೂ ಕೂಡ ಈ ಕಾರ್ಯಗಳನ್ನು ಅವನಿಂದ ಕಾರ್ಯವನ್ನು ಮಾಡಿಸುವವನು ನಾನೇ, ನನ್ನ ಪ್ರೀತಿಗೋಸ್ಕರವಾಗಿ ಅಖಿಲಂ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ರು. ಹಾಗೆ ಎಲ್ಲ ದೇವತೆಗಳ ಪೂಜೆಯೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಅಂತರ್ಗತನಾದಂತಹ ಭಗವಂತ ಅವನು ಪ್ರೀತನಾಗಲಿ ಎಂಬಂತಹ ಪರಮ ಮಂಗಳಕರವಾದಂತಹ ಶ್ರೇಷ್ಠವಾದಂತಹ ಪುಣ್ಯ ಸಂಪಾದನೆಗೋಸ್ಕರವಾಗಿ ನಾವು ಸಾಧನೆಯನ್ನು ಮಾಡ್ಕೋಬೇಕು ಎಂಬುದಾಗಿ ತಿಳಿಸಿದ್ರು. ಒಂದೊಂದು ಮಾಸವೂ ಕೂಡ ಆಷಾಢ ಮಾಸ, ಆಷಾಢ ಏಕಾದಶಿ, ಶ್ರಾವಣ ಎಲ್ಲ ಒಂದೊಂದು ದಿನವೂ ಕೂಡ ಅತ್ಯಂತ ಪುಣ್ಯವನ್ನು ತಂದುಕೊಡುವಂತಹ ದಿನಗಳು. ಅದರಲ್ಲಿಯೂ ಕೂಡ ಆಷಾಢ ಮಾಸದ ಏನು ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ, ಮೊನ್ನೆಯ ದಿನ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡ್ವಿ. ಅವುಗಳನ್ನೆಲ್ಲ ಮುಂದೆ ತಿಳಿಸ್ತಾರೆ. ಸಂಕ್ಷೇಪವಾಗಿ ಇಲ್ಲಿ ತಿಳಿದು ಮುಂದೆ ಹೋಗೋಣ. ಆ ಮುದ್ರೆಯನ್ನು ತೆಗೆದುಕೊಳ್ಳೋದ್ರಿಂದಾಗಿ ಅನೇಕ ಪಾಪಗಳನ್ನೆಲ್ಲ ಮಾಡಿರ್ತೇವೆ. ಆ ಪಾಪಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತದೆ ಅಂತೆ. ಹೀಗೆ ಅಂತಹ ಶ್ರೇಷ್ಠವಾದಂತಹ ದಿನ ಆಷಾಢ ಏಕಾದಶಿ. ಆ ಆಷಾಢ ಮಾಸದಲ್ಲಿ ಮಾಡುವಂತಹ ಸತ್ಕರ್ಮದ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡಬೇಕಾದ. ಆಷಾಢ ಮಾಸದೂ ಕೂಡ ಅಲ್ಲಿಂದಲೇ ಪ್ರಾರಂಭ ಇರೋದ್ರಿಂದ ಆಷಾಢ ಮಾಸದಲ್ಲಿ ವಿಶೇಷವಾಗಿ ತಾಪಿ ನದಿಯ ಸ್ನಾನವನ್ನ ವಿಶೇಷವಾಗಿ ತಿಳಿಸಿದ್ದಾರೆ. ಅದರ ಮಹಿಮೆ ಪರಮ ಭಾರೀ ವಿಶೇಷವಾದದ್ದು ತಾಪಿ ನದಿ, ಗುರ್ಜರ ದೇಶದಲ್ಲಿ ಬರುವಂತಹ ನದಿ. ಈ ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಹೆಚ್ಚಿನ ಪುಣ್ಯವನ್ನು ಹೇಳಿದ್ದಾರೆ. ಎಷ್ಟು ಅಂತಂದ್ರೆ ಗಂಗಾ ನದಿಗಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಸಂಧಿ ತಾಪಿ ತಟೇಯಾನಿ ತೀರ್ಥಾನ್ಯತ್ರ ಮಹಾನ್ಯಪಿ ಶ್ರುತಾನಿ ತಾನಿ ಸರ್ವಾಣಿ ಸರ್ವ ಪಾಪಹರಾಣಿ ಚ. ಎಲ್ಲ ಪಾಪಗಳನ್ನೇ ನಾಶ ಮಾಡ್ತದೆ ಅಂತೆ ಈ ತಾಪಿ ನದಿ. ನಮ್ಮೆಲ್ಲರ ತಾಪಗಳನ್ನ ಪರಿಹರಿಸುವುದು ಈ ತಾಪಿ ನದಿ. ತಾಪತ್ರಯ ಎಲ್ಲವನ್ನು ಮಾಡುವ ನಾವು ಅನೇಕ ಪಾಪಿಗಳು. ನಮ್ಮೆಲ್ಲರ ಪಾಪಗಳನ್ನ ಪರಿಹರಿಸುವುದು ಈ ತಾಪಿ ನದಿ. ಆ ತಾಪಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ, ಅಲ್ಲೆಲ್ಲೋ ದೂರ ಇದ್ರಿ ನಾವೇಂದ್ರಿ ಸ್ನಾನ ಮಾಡೋಕೆ ಸಾಧ್ಯ, ಅಲ್ಲೆಲ್ಲಿದೆ ಅಂತಾನೆ ಗೊತ್ತಿಲ್ಲ, ಹೆಸರೇ ಮೊದಲೇ ಬಾರಿ ಕೇಳ್ತಾ ಇದೀವಿ ನಾವು. ಎಲ್ಲಿ ಹೋಗಿ ಸ್ನಾನ ಮಾಡೋದು ಅಂದ್ರೆ, ನಾವು ಸ್ನಾನ ಮಾಡುವಾಗ ತಾಪಿ ನದಿಯ ಸ್ಮರಣೆಯನ್ನು ಮಾಡಿಕೊಂಡು
ಆ ನೀರಿನಲ್ಲಿ ತಾಪಿ ನದಿ ದೇವತೆಯನ್ನ ಆವಾಹನೆ ಮಾಡಿಕೊಂಡು ಸ್ನಾನವನ್ನು ಮಾಡಿದ್ರೆ ತಾಪಿ ನದಿಯಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಬರುತ್ತದೆ. ಹಾಗೇನೆ ನಾವು ನಿತ್ಯವೂ ಸ್ನಾನ ಮಾಡುವಾಗ ಗಂಗಾ ನದಿಗೆ ಹೋಗ್ತೀವ ನಾವು ಪ್ರತಿನಿತ್ಯ, ಆದ್ರೂ ಗಂಗೆ ಸ್ಮರಣೆ ಮಾಡ್ತೀವಲ್ವಾ? ಅದೇ ರೀತಿ ಆಷಾಢ ಮಾಸದಲ್ಲಿ ಸ್ನಾನ ಮಾಡುವಾಗ ತಾಪಿ ನದಿಯ ಸ್ಮರಣೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು. ಮಾಡೋದ್ರಿಂದ ಹೆಚ್ಚಿನ ಪುಣ್ಯ. ಏನು ಅಷ್ಟು ವಿಶೇಷತೆ? ತಾಪಿ 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 ಏನು ವಿಶೇಷತೆ ಅಂತಂದ್ರೆ ಅದನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ನದಿಗಳು ರಜಸ್ವಲ ಆಗಿರ್ತವೆ. ನದಿಗಳು ರಜಸ್ವಲ ಅಂತಂದ್ಮೇಲೆ ಈ ತಾಪಿ ನದಿಯ ವಿಶೇಷತೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ. ನದಿಗಳೆಲ್ಲವೂ ಕೂಡ ರಜಸ್ವಲ ಆಗೋದು ಆಷಾಢ ಮಾಸದಲ್ಲಿ, ಮಳೆ ಬೀಳುವಂತಹ ಕಾಲ, ಮಳೆಗಾಲ, ಆ ಕಾಲದಲ್ಲಿ ವಿಶೇಷ. ಆಷಾಢ ಮಾಸದಲ್ಲಿ ರಜಸ್ವಲ ಆಗ್ತದೆ. ಮತ್ತೆ ಹೇಗೆ ಆ ನದಿಯಲ್ಲಿ ಸ್ನಾನ? ಹೇಗೆ? ಆ ರಜಸ್ವಲ ಆದಾಗ ನದಿಗಳಲ್ಲಿ ಸ್ನಾನವನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಮತ್ತೆ ಹೇಗೆ ಆ ನದಿಯ ವಿಶೇಷತೆ ಏನು ಅಂತಂದ್ರೆ ಅದಕ್ಕೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ರಜಸ್ವಲ ಬೆವೆಯಾಸ್ತು ವರ್ಷಾಸು ಋಷಯೋವದನ್ ನಸ್ನಾಯ ತತ್ರದಾವಾಚ ಯಾವತ್ ವಡ್ಡು ಪ್ರವೇದಿತಿ. ಮತ್ತೆ ಹೇಗೆ ಸ್ನಾನ ಮಾಡೋದಲ್ಲು ಅಂತ ಸ್ಕಂದ ತಾನು ಕೇಳಿದಾಗ ರುದ್ರದೇವರು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಮಹಾಪ್ರಭಾವ ಗಂಗಾದ್ಯ ಮಹಾನದ್ಯೋ ಯತಸ್ಮೃತಃ ಸ್ವಪ್ರಭಾವಸ್ಯ ಸಾಮರ್ಥ್ಯ ದೋಷೋ ರಜಕೃತ ಸ್ಮೃತಃ. ನೋಡಿ, ಮಹಾನದಿಗಳು ಅಂತ ನಾವೇನು ಕೇಳ್ತೀವಲ್ಲ, ಗಂಗಾ ನದಿ, ಗೋದಾವರಿ ಮೊದಲಾದಂಥ ಅನೇಕ ಮಹಾನದಿಗಳು, ಅದರಲ್ಲಿ ಒಂದು ಈ ತಾಪಿ ನದಿ. ಈ ಮಹಾನದಿಯ ವಿಶೇಷತೆ ಏನು ಅಂತಂದ್ರೆ ತನ್ನ ಶಕ್ತಿಯಿಂದಲೇನೆ ಆ ರಜಸ್ವಲ ದೋಷವನ್ನು ಪರಿಹಾರ ಮಾಡ್ಕೊಂಡ್ಬಿಡ್ತಾವಂತ. ಅಂದ್ರೆ ಏನಂತಾಯ್ತು? ನದಿಗಳಲ್ಲಿ ರಜಸ್ವಲ ದೋಷ ಇಲ್ಲದೆ ಇರೋದ್ರಿಂದ ಅವಶ್ಯವಾಗಿ ಆಷಾಢ ಮಾಸದಲ್ಲಿಯೂ ಸ್ನಾನವನ್ನು ಮಾಡಬಹುದು. ಇಷ್ಟೇ ಆದರೆ ಈ ತಾಪಿ ನದಿಯ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ತಾಪಿ ನದಿ ಯಾರು ಅಂತಂದ್ರೆ ಸೂರ್ಯನ ಮಗಳವಳು, ಸೂರ್ಯಪುತ್ರಿ ತಾಪಿ, ಸೂರ್ಯನ ಮಗಳು. ಸೂರ್ಯನ ವಿಶೇಷವಾದಂತಹ ಕೃಪೆ ಅನುಗ್ರಹ, ಸೂರ್ಯನ ಕಿರಣ ವಿಶೇಷವಾಗಿ ಆ ನದಿಯ ಮೇಲೆ ಬೀಳ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಸೂರ್ಯ ನಮ್ಮೆಲ್ಲರ ಪಾಪಗಳನ್ನ ಪರಿಹಾರ ಮಾಡ್ತಾನೆ, ನಮ್ಮಲ್ಲಿರುವ ಅಂಧಕಾರವನ್ನು ನಾಶ ಮಾಡ್ತಾನೆ. ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ನಾವು ಕೇಳ್ತೀವಿ. ನಮಗೆ ಒಂದು ವಸ್ತುವಿನ ಜ್ಞಾನ ಆಗ್ತಾ ಇದೆ, ಇದು ಪುಸ್ತಕ, ಇದು ಗೋಡೆ ಅಂತ ನಮಗೆ ಜ್ಞಾನ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಬೆಳಕಿದೆ, ಆದ್ರಿಂದ ಜ್ಞಾನ ಆಗ್ತಾ ಇದೆ. ಇಲ್ಲದೆ ಇದ್ರೆ ಜ್ಞಾನ ಆಗೋದೇ ಇಲ್ಲ. ಕತ್ತಲಿದೆ, ಇಲ್ಲಿ ನಿಂತವ್ರು ಯಾರು ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ? ಹಾಗೇನೆ ನಮಗೆ ಜ್ಞಾನವಾಗ್ತಾ ಇರುವುದಕ್ಕೆ ಬೆಳಕು, ಸೂರ್ಯನ ಪ್ರಕಾಶ, ಇವೆಲ್ಲ ಬಂದಿದೆ. ಅದರಲ್ಲಿರುವ ಶಕ್ತಿ ಕೊಟ್ಟವನು ಕೂಡ ಭಗವಂತ, ಅಧಿದೇವತೆ ಸೂರ್ಯ. ಹೀಗೆ ಆ ಸೂರ್ಯನ ಪ್ರಕಾಶ ಬಿದ್ದಾಗ ನಮಗೆ ವಸ್ತುವಿನ ಜ್ಞಾನವಾಯಿತು. ಆ ಹೇಳ್ತಾರೆ ಸಾಮಾನ್ಯವಾಗಿ ಬೆಳಗ್ಗೆ ಏನು 7 ಗಂಟೆ ಸುಮಾರು ಸೂರ್ಯನ ಕಿರಣ ನಿಮ್ಮ ದೇಹದ ಮೇಲೆ ಬೀಳಿಸ್ಕೊಳ್ರಿ, ಆರೋಗ್ಯ ಚೆನ್ನಾಗಿರುತ್ತದೆ, ಏನೇ ಮೈ ದೋಷಗಳೇನೇ ಇದ್ರೂ ಕೂಡ ಪರಿಹಾರವಾಗುತ್ತದೆ ಅಂತ ಹೇಳ್ತಾರೆ. ಹಾಗೆ ಅಷ್ಟು ಎಲ್ಲ ದೋಷಗಳನ್ನ ರೋಗಗಳನ್ನ ಪರಿಹಾರ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನು ಸೂರ್ಯ. ಆ ಸೂರ್ಯನ ಮಗಳೇ ತಾಪಿ. ಇನ್ನು ಅವಳ ದೋಷಗಳನ್ನು ಎಷ್ಟು ಪರಿಹಾರ ಮಾಡುವುದು? ಎಲ್ಲರೂ ಸ್ನಾನ ಮಾಡಿ ಹೋದ್ರೂ ಕೂಡ ಏನೇ ಅಲ್ಲಿ ದೋಷಗಳಿದ್ರೂ ಕೂಡ ಎಲ್ಲವನ್ನು ಕೂಡ ತನ್ನ ಸೂರ್ಯ ಕಿರಣದಿಂದಲೇನೆ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾನೆ. ಅಂತಹ ಶ್ರೇಷ್ಠವಾದದ್ದು ಶ್ರೇಷ್ಠ ಮಹಾನದಿ ತಾಪಿ ಸೂರ್ಯಪುತ್ರಿ ಗುಣಾಧಿಕ ಪುಣ್ಯೋದಕ ಮಹಾಂತ್ರಿ ಪಾಪಹಂತ್ರಿ ರಜೋದೋಷ ಕತಂತ್ರಿಹ. ಅಷ್ಟು ಎಲ್ಲ ಪುಣ್ಯವನ್ನು ಆ ಸೂರ್ಯನ ಮಗಳಿಗೆ, ಎಲ್ಲರ ಪಾಪಗಳನ್ನು ಕಳೆಯೋಳು. ಅವಳಿಗೆ ಎಲ್ಲಿ ರಜಸ್ವಲ ದೋಷ, ಯಾವ ದೋಷ ಕೂಡ ಇರೋದಿಲ್ಲ. ಆದ್ರಿಂದ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಸ್ನಾನ ಮಾಡಬೇಕು. ಏನಿದರ ಒಂದು ಕಥೆಯನ್ನೇ ತಿಳಿಸ್ತಾರೆ. ಒಮ್ಮೆ ಗಂಗಾ ನದಿಗೂ ಕೂಡ ಮತ್ತು ಈ ತಾಪಿ ನದಿಗೂ ಒಂದು ಪರೀಕ್ಷೆ ನಡೀತಂತೆ, ಕಾಂಪಿಟೇಷನ್ ಅಂತೀವಲ್ಲ ನಾವು, ಆ ರೀತಿಯಾಗಿ. ಒಬ್ಬ ದುಷ್ಟನಾದಂತಹ ಬ್ರಾಹ್ಮಣ ಅನೇಕ ಪಾಪಕರ್ಮಗಳನ್ನು ಮಾಡಿದ್ನಂತೆ. ಕೊಲ್ಲುವುದು, ಸಂಘ ಮಾಡುವುದು, ಅನೇಕ ದುಷ್ಟವಾದಂತಹ ಪಾನವನ್ನು ಮಾಡುವುದು, ಹೀಗೆ ಏನೇನು ಕೆಟ್ಟ ಕೆಲಸಗಳನ್ನು ಮಾಡಬೇಕು ಎಲ್ಲ ಪಾಪಗಳನ್ನು ಕೂಡ ತಾನು ಮಾಡಿ ಪಾಪ ಕಳ್ಕೋಬೇಕು ಅಂತ ಅವನಿಗೆ ಜ್ಞಾನೋದಯ ಆಗಿದೆ. ಕಳ್ಕೊಳ್ಳೋಕ್ಕೋಸ್ಕರ ಗಂಗಾ ನದಿಗೆ ಬಂದಿದ್ದಾನೆ. ಬರುವಾಗ ಅವನು ಯಾರಿಂದನೋ ಕೇಳಪಟ್ಟಂತೆ, ಗಂಗಾಕ್ಕಿಂತಲೂ ಕೂಡ ತಾಪಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಿನ್ನ ಎಲ್ಲ ಪಾಪಗಳು ಕೂಡ ಪರಿಹಾರವಾಗಿ ಹೋಗ್ತದೆ, ಯಾವ ದೋಷವೂ ಕೂಡ ನಿನ್ನಲ್ಲಿ ಉಳಿಯೋದೇ ಇಲ್ಲ ಅಂತ ಕೇಳಿದಾಗ ಆಶ್ಚರ್ಯ ಆಗುತ್ತಂತೆ. ಹೌದಾ ಅಂತ ಹೇಳಿ ಅವನು ಅದೇ ರೀತಿಯಾಗಿ ಅಲ್ಲಿ ಬಿಟ್ಟು ಅಲ್ಲಿಂದ ಹೊರಟೋದಂತೆ. ಹೋಗಿ ತಾನು ತಾಪಿ ನದಿಯಲ್ಲಿ ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ ತಾಪಿ ನದಿಯಲ್ಲಿ ಸ್ನಾನ ಮಾಡಿದರೆ ಅಷ್ಟೆಲ್ಲ ದೊಡ್ಡದಾದ ಬ್ರಹ್ಮಹತ್ಯೆ ಮೊದಲಾದಂತಹ ದೋಷವನ್ನು ಹೊಂದಿದ್ದಾವ. ಅಲ್ಲಿ ಸ್ನಾನ ಮಾಡಿದರೆ ಅವನ ದೋಷಗಳೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಯ್ತಂತೆ. ಅಂತಹ ಶ್ರೇಷ್ಠವಾದಂತಹ ನದಿ ತಾಪಿ ನದಿ.
ಆಗ ಗಂಗಾದೇವಿ ಸಾಮಾನ್ಯಲಾದವಳಲ್ಲ, ತ್ರಿವಿಕ್ರಮ ರೂಪಿ ಭಗವಂತನ ಪಾದದಿಂದಾಗಿ ಬಂದವಳು. ದೇವಲೋಕದಿಂದ ಬಂತಹ ಗಂಗಾ ಬ್ರಹ್ಮದೇವರು ವರವನ್ನು ಕೂಡ ಕೊಟ್ಟಿದ್ದಂತೆ, ಸರ್ವ ನದಿಗಳಲ್ಲಿಯೂ ಕೂಡ ಶ್ರೇಷ್ಠಳಾಗಿರು ಅಂತ. ಇಲ್ಲಿ ನೋಡಿದ್ರೆ ನನಗಿಂತಲೂ ಕೂಡ ಶ್ರೇಷ್ಠ ಆಗ್ಬಿಡುತ್ತಲ್ಲ, ನನ್ನಲ್ಲಿ ಸ್ನಾನ ಮಾಡದೆ ತಾಪಿ ನದಿಯಲ್ಲಿ ಹೋಗಿ ಅವನು ಪಾಪವನ್ನು ಪರಿಹಾರ ಮಾಡಿಕೊಂಡ ಅಂತ ಹೇಳಿ ಗಂಗೆಗೆ ಒಮ್ಮೆ ಅಹಂಕಾರ ಬಂದಂತೆ, ಸೊಕ್ಕು ಬಂದಂತೆ, ಏನಿದು ನನಗಿಂತ ಶ್ರೇಷ್ಠ ಆಯ್ತಲ್ಲ ಅಂತ ಹೋಗಿ ಬ್ರಹ್ಮದೇವರ ಹತ್ರ ಮಾತಾಡ್ತಾ ಇದ್ದಾಳೆ. ತಾಪಿ ನದಿ ನನ್ಗಿಂತ ಶ್ರೇಷ್ಠ ಆಗ್ಬಿಟ್ಟಿದೆ, ನೀವು ನೋಡಿದ್ರೆ ನಾನೇ ಶ್ರೇಷ್ಠ ಅಂತ ಹೇಳಿದ್ದೀರಾ, ಏನಿದು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ಎಲ್ಲ ವೃತ್ತಾಂತವನ್ನು ಹೇಳಿದಾಗ ನಾರದರಿಗೆ ಹೇಳಿ ಕಳಿಸ್ತಾ ಇದ್ದಾರೆ ಬ್ರಹ್ಮದೇವರು, ಹೋಗು ಆ ನದಿಯ ಎಲ್ಲ ಮಹಾತ್ಮ್ಯವನ್ನು ಕೂಡ ನಾಶವನ್ನು ಮಾಡಿಬಿಡು ಅಂತ. ಈಗ ನಾವು ಯಾರಾದ್ರೂ ಕೂಡ ಹೇಳ್ತಾ ಇದ್ರೆ ತಾನೇ ಗೊತ್ತಾಗಕ್ಕೆ ಸಾಧ್ಯ, ತಾಪಿ ನದಿ ಇಷ್ಟು ಪುಣ್ಯವನ್ನು ಕೊಡುತ್ತದೆ, ಈ ರೀತಿಯಾಗಿ ನಾವು ಕೇಳ್ತಾ ಇದ್ರೆ ಹೌದಾ ಅಂತ ಹೇಳಿ ಹೋಗಿ ನಾವು ಸ್ನಾನ ಮಾಡ್ತೀವಿ. ಗೊತ್ತೇ ಇಲ್ಲ ಅಂತಂದ್ರೆ ಯಾವುದೋ ಒಂದು ಸಣ್ಣ ಹಳ ಸಣ್ಣ ಯಾವುದೋ ಒಂದು ನೀರು ಹರಿಯುವಂಥ ಸ್ಥಳ ಅನ್ಕೊಂಡು ಸುಮ್ಮನೆ ಬಿಟ್ಟು ಬಿಡ್ತೀವಿ. ಹಾಗೆ ಅದರ ಏನು ಅನೇಕ ಹಾಡನ್ನು ಹೇಳುವವರಾಗ್ಲಿ ಎಲ್ಲರೂ ಕೂಡ ಅದರ ಮಹಿಮೆಗಳನ್ನು ಏನು ಹೇಳ್ತಾ ಇದ್ರೋ ಅವುಗಳೆಲ್ಲವನ್ನು ಕೂಡ ಅಪಹರಣ ಮಾಡಿಬಿಟ್ರಂತೆ. ಎಲ್ಲಿಯೂ ಕೂಡ ಶಬ್ದಗಳೇ ಕೇಳಿಸಬಾರ್ದು, ತಾಪಿಯ ಶಬ್ದ ಕೇಳಿಸ್ತದಂತೆ ನಾರದರು ಅಪಹರಣ ಮಾಡಿದ್ರೆ ನೋಡಿ ಎಂತ ತಾಪಿಯ ಸಾಮರ್ಥ್ಯ, ತಾಪಿ ನದಿಯ ಸಾಮರ್ಥ್ಯ. ಅದನ್ನು ಅಪಹರಣ ಮಾಡಿದ್ರೆ ಇವನಿಗೆ ನಾರದರಿಗೇನೋ ದೋಷ ಬಂದ್ಬಿಟ್ಟಿದಂತೆ, ಅಜ್ಞಾನ, ಸಂಪೂರ್ಣ ಅಜ್ಞಾನ ಆವರಿಸ್ಕೊಂಡ್ಬಿಟ್ಟಿದಂತೆ, ಅವರಲ್ಲಿ ಜ್ಞಾನವೇ ನಾಶವಾಗಿ ಹೋಗಿದೆ ಅಂತೆ. ಅದರಿಂದ ಅವರಿಗೆ ಭಯ ಆಗಿದೆ. ಯಾವಾಗಲೂ ಕೂಡ ದೇವರ ಸ್ಮರಣೆ ಮಾಡುವಂತಹ ನಾರದರು ಈ ಕರ್ಮ ಮಾಡಿದ್ರಿಂದ ಭಯ ಆಗೋಗಿದೆ, ಅಜ್ಞಾನ ಸಂಪೂರ್ಣ ಆವರಿಸ್ಕೊಂಡಿದೆ. ಬಂದು ಬ್ರಹ್ಮದೇವರಲ್ಲಿ ಶರಣ ಹೋಗಿದ್ದಾರೆ. ಹೇಗಾದ್ರೂ ಕೂಡ ಮಾಡಿ ನನ್ನನ್ನು ರಕ್ಷಣೆಯನ್ನು ಮಾಡಿ ಅಂತ ಹೇಳಿ. ಯಾಕೆ ಅಂದ್ರೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳ್ತೀವಿ. ಹಾಗೆ ಜ್ಞಾನವೇ ಇಲ್ಲದೆ ಇದ್ರೆ ಏನು ಸ್ಮರಣೆ ಮಾಡೋಕೆ ಸಾಧ್ಯ? ದೇವರ ಸ್ಮರಣೆ ಮಾಡೋಕೆ ಸಾಧ್ಯನಾ? ಒಂದು ಸತ್ಕರ್ಮ ಮಾಡೋಕೆ ಸಾಧ್ಯನಾ? ಪುಣ್ಯ ಸಂಪಾದನೆ ಮಾಡೋಕೆ ಸಾಧ್ಯ? ಏನು ಕೂಡ ಆಗೋದಿಲ್ಲ. ಹಾಗೆ ಆ ಜ್ಞಾನ ಅತ್ಯಂತ ಅವಶ್ಯಕವಾದದ್ದು. ಆ ಜ್ಞಾನವೇ ನಷ್ಟವಾಗೋದ್ರೆ ಹೇಗೆ ಅಂತ ಹೇಳಿ ಹೇಗಾದ್ರೂ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಆ ಬ್ರಹ್ಮದೇವರು ಆಶ್ಚರ್ಯ ಆಗಿದೆ ನದಿಯ ಮಹಾತ್ಮ್ಯ ನೋಡಿ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಹೋಗು ನೀನು ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡುವಂತ. ನೋಡಿ, ತಾಪಿ ನದಿಯ ಮಹಾತ್ಮ್ಯವನ್ನು ಕಳಿ ಅಂತ ಹೇಳಿದವರು ತಾಪಿ ನದಿಯಲ್ಲೇ ಸ್ನಾನವನ್ನು ಮಾಡಿ ಪರಿಹರಿಸುವ ಅಂತ ಹೇಳ್ತಾರಂತೆ. ಹೌದು, ಸರಿ ಅಂತ ಹೇಳಿ ಅವ್ರು ಹೋಗಿ ಅಲ್ಲೇ ತಾಪಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅವರ ಅಜ್ಞಾನ ಎಲ್ಲವೂ ಕೂಡ ಹೋಗಿದೆ ಅಂತ. ಆಗ ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಗಿ ಅಂದು ಹೊಗಳ್ತಾ ಇದ್ದರಂತೆ. ಅನೇಕ ರೀತಿಯಾಗಿ ಆ ತಾಪಿ ನದಿಯನ್ನು ವರ್ಣನೆ ಮಾಡ್ತಾ ಇದ್ದರಂತೆ. ಅತ್ಯಂತ ಶ್ರೇಷ್ಠವಾದವಳು ನೀನು, ಈ ರೀತಿಯಾಗಿ ಅನೇಕ ಹೊಗಳಿ. ಆಗ ಹೇಳ್ತಾರಂತೆ ಬ್ರಹ್ಮದೇವರು, ನೋಡಿ, ಸಹನೆ ಎಂಬುದು ಜೀವನದಲ್ಲಿ ಎಷ್ಟು ಮುಖ್ಯ. ಜೀವನದಲ್ಲಿ ಅನೇಕ ಘಟನೆಗಳೆಲ್ಲವೂ ಕೂಡ ನಡೀತಾ ಇರುತ್ತೆ, ನಾವು ಅದನ್ನ ಅನುಸರಿಸ್ಕೊಂಡು ಹೋದ್ರೆ ಎಷ್ಟು ಅದರಿಂದ ಫಲ ಸಿಗತ್ತೆ ಅಂತ ಒಂದು ದೃಷ್ಟಾಂತ. ಇಷ್ಟೆಲ್ಲ ಆಗಿದೆ, ತಾನೇ ಶ್ರೇಷ್ಠ ಆಗಿದ್ಲು ತಾಪಿ ನದಿ. ಆಗ ಬ್ರಹ್ಮದೇವರು ಬಂದು ಹೊಗಳಿ ಹೇಳ್ತಾಳಂತೆ, ನೀನು ಅತ್ಯಂತ ಶ್ರೇಷ್ಠಳಾದವಳೆ, ಆದರೆ ನಾನು ಅವಳಿಗೆ ವರವನ್ನು ಕೊಟ್ಟಿದ್ದೇನೆ, ಗಂಗಾದೇವಿಗೆ ನೀನೇ ಸರ್ವಶ್ರೇಷ್ಠಳು ಅಂತ ಹೇಳಿ. ಆದ್ದರಿಂದ ಈಗ ನೀನು ಬಂದರೆ ನಾ ಹೇಳಿದ ಮಾತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನೀನು ಆಷಾಢ ಮಾಸದಲ್ಲಿ ಮಾತ್ರ ನೀನು ಶ್ರೇಷ್ಠರಾಗಿರು, ಉಳಿದ ಮಾಸಗಳಿಗೆ ಆ ಗಂಗೆ ಶ್ರೇಷ್ಠಳಾಗಿರಲಿ. ಆಷಾಢ ಮಾಸದಲ್ಲಿ ಸ್ನಾನವನ್ನು ಮಾಡಿದರೆ 11 ಸಂಪೂರ್ಣವಾಗಿ ವರ್ಷದಲ್ಲಿ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ. 11 ತಿಂಗಳಲ್ಲಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಒಂದು ಆಷಾಢ ಮಾಸದಲ್ಲಿ ತಾಪಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬರುತ್ತದೆ ಅಂತ ಹೇಳ್ತಾರೆ. ಅಷ್ಟು ಪ್ರಭಾವ, ಅಷ್ಟು ಪುಣ್ಯ ತಂದು ಕೊಡುವಂತಹ ಕಾಲ ಆಷಾಢ ಮಾಸ. ಅದರಲ್ಲೂ ಆಷಾಢ ಮಾಸದಲ್ಲಿ ತಾಪಿ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ನೋಡಿ, ಆಗ ತಾಪಿ ನದಿ ಏನೋ ಒಂದು ಹೇಳ್ಬಿಟ್ಟು, ಇಲ್ಲ ಸಂಪೂರ್ಣ ನಾನೇ ಶ್ರೇಷ್ಠ ಆಗ್ಬೇಕು ಅಂತ ಜಗಳ ಆಡ್ಲಿಲ್ಲ, ತಾನು ಅದನ್ನ ಸಹಿಸಿಕೊಂಡ್ಲು. ಅದಕ್ಕೋಸ್ಕರ ಈಗಲೂ ಕೂಡ ಅದನ್ನೆಲ್ಲರೂ ಕೂಡ ವರ್ಣನೆಯನ್ನು ಮಾಡ್ತಾರೆ ತಾಪಿ ನದಿಯನ್ನ. ಅಂತಹ ಶ್ರೇಷ್ಠವಾದದ್ದು. ಅಂತಹ ಆಷಾಢ ಮಾಸದಲ್ಲಿ ಈ ತಾಪಿ ನದಿಯ ಸ್ನಾನದಿಂದ ಹೆಚ್ಚಿನ ಪುಣ್ಯ ಬರುತ್ತದೆ. ಅನೇಕೇನು ಪಿತೃದೋಷಾದಿಗಳು ಅಂತ ನಾವೇನು ಕೇಳ್ತೀವಲ್ಲ, ಆ ಪಿತೃದೋಷಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರವಾಗ್ತದೆ ಅಂತದ್ದಾಗ ಹೇಗೆ ಎನ್ನುವುದನ್ನ ಒಂದು ಆ ಚರಿತ್ರೆಯ ಮೂಲಕವಾಗಿ ತಿಳಿಸ್ತಾ ಹೋಗ್ತಾರೆ. ಒಬ್ಬ ವ್ಯಾಪಾರಿ, ಆ ವ್ಯಾಪಾರಿ ತಾನು ಯಾವಾಗ್ಲೂ ಕೂಡ ದುಡ್ಡನ್ನು ಗಳಿಸುವುದರಲ್ಲಿ ನಿರತನಾಗಿದ್ದ. ಯಾವಾಗ್ಲೂ ಕೂಡ ದುಡ್ಡು ಧನ ಅಂತಿದ್ದ. ಹೇಗೆ ಅಂತಂದ್ರೆ, ಒಂದು ವಸ್ತುವಿಗೆ ಸಾಮಾನ್ಯವಾಗಿ 10 ರೂಪಾಯಿ ಇರುತ್ತಂದ್ರೆ ಅದಕ್ಕೆ 20 ರೂಪಾಯಿ ಹೇಳುವುದು, ಏನೋ ಒಂದು ಯಾವುದೋ ಒಂದು ಮೋಸದ ರೀತಿಯಾಗಿ ದುಡ್ಡನ್ನು ಗಳಿಸುವುದರಲ್ಲೇ ನಿರತನಾಗ್ಬಿಟ್ಟಿದ್ದ. ಯಾವ ರೀತಿಯ ಸತ್ಕರ್ಮಗಳನ್ನು ಮಾಡ್ತಾ ಇರಲಿಲ್ಲ. ವೇದಾದಿಗಳ ಅಧಿಕಾರವೂ ಕೂಡ ವೈಶ್ಯರಿಗೆ ಇರ್ತದೆ, ಆದರೆ ಅದು ಎಲ್ಲವನ್ನು ಕೂಡ ಬಿಟ್ಟಿದ್ದ, ಧರ್ಮಭ್ರಷ್ಟನಾಗಿ ಹೋಗಿದ್ದ. ಹೀಗೆ ಎಲ್ಲವನ್ನು ಕೂಡ ಬಿಟ್ಟಿದ್ದರ ಪ್ರಭಾವ ಹೀಗೇನೆ ಹೋಗ್ತಾ ಇದ್ದಾನೆ.
ಪಾಪದ ರಾಶಿಯೂ ಜಾಸ್ತಿ ಆಗ್ತಾ ಇದೆ. ಅಷ್ಟೆಲ್ಲ ಪಾಪವನ್ನು ಮಾಡಿದ್ದಾನೆ. ಒಮ್ಮೆ ವ್ಯಾಪಾರಕ್ಕೋಸ್ಕರವಾಗಿ ಆಷಾಢ ಮಾಸದಲ್ಲಿ ತಾಪಿ ನದಿಯ ತೀರದಲ್ಲಿ ಹೋಗ್ತಾ ಇದ್ದಾನೆ. ದಂಡೆಯ ಮೇಲೆ ಹೋಗ್ತಾ ಇದ್ರೆ ಮೇಲಿಂದ ದಪ್ ಅಂತ ಬಿದ್ದಿದ್ದಾನೆ ನೀರಲ್ಲಿ. ನೀರಿನಲ್ಲಿ ಬಿದ್ದರೆ ಇನ್ನೇನು ಮುಳುಗಿ ಹೋಗ್ತಾ ಇದ್ದಾನೆ. ಗಾಬರಿಯಲ್ಲಿ ಹೇಗೋ ಮಾಡಿ ಅಲ್ಲಿರುವಂತ ಒಂದು ಏನೋ ಒಂದು ಬಂಡೆಯೋ ಏನೋ ಒಂದು ಸಿಕ್ತು, ಅದನ್ನು ಹಿಡ್ಕೊಂಡು ಕಷ್ಟಪಟ್ಟಲ್ಲಿಂದ ಎದ್ದರೆ ಅವನಿಗೆ ಎದ್ದು ಗಾಬರಿಯಿಂದಾಗಿ ದಪದಪಮ್ಮಿ ಸ್ವಲ್ಪ ಮೇಲೆ ಬಂದಿದ್ದಾನೆ. ಆ ಸಮಯಕ್ಕೆ ಅವನ ದೇಹದಿಂದ ನೀರು ಬಿದ್ದಿದೆ, ಕೆಳಗಡೆ ಹನಿಗಳು ಬಿದ್ದು ಮೇಲಿಂದ ನೀರಿಂದ ಹೊರಗೆ ಬಂದಾಗ ಮೈ ಮೇಲಿಂದ ನೀರು ಬೀಳುತ್ತೆ, ಬಟ್ಟೆ ಮೇಲಿರುವಂತ ನೀರು ಎಲ್ಲ ಕೆಳಗೆ ಬೀಳುತ್ತಲ್ಲ. ಬಿದ್ದಾಗ ಹೊರಗೆ ಬಂದಾಗ ಅಲ್ಲಿ ಒಂದಿಬ್ರು ಮೂರು ಜನ ಪಿತೃದೇವತೆಗಳು ಬಂದಿದ್ದಾರೆ. ಭೂತ ರೂಪದಲ್ಲಿ ಪಿಶಾಚಿಗಳು ಬಂದಿದ್ದಾರೆ. ಬಂದು ಇವರನ್ನ ಮಾತಾಡಿಸ್ತಾ ಇದ್ದಾರೆ. ನಾವು ಧನ್ಯರಾದ್ವಿ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದವಂತೆವು. ಯಾಕೆ, ಏನಾಯ್ತು, ಯಾರು ನೀವು ಅಂತ ಹೇಳಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಹೇಳ್ತಾವು, ನೀನು ಮಾಡಿದಂತಹ, ನಾವು ಪೂರ್ವದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ವಿ. ಅಷ್ಟರಲ್ಲಿ ನೀನು ಕೂಡ ಅನೇಕ ವಂಚನಾದಿಗಳನ್ನ, ಧರ್ಮಭ್ರಷ್ಟತೆ ಮೊದಲಾದ ಪಾಪ ಮಾಡಿದ್ರಿಂದ ನಮಗೆ ಕಣ್ಣು ಮೂಗು ಎಲ್ಲವೂ ಕೂಡ ಹೋಗ್ಬಿಟ್ಟಿತ್ತು. ಒದ್ದಾಡ್ತಾ ಇದ್ವಿ, ಬಾಯಾರಿಕೆಯಿಂದ ಒದ್ದಾಡ್ತಾ ಇದ್ವಿ ನಾವು. ಅಂತಹದ್ರಲ್ಲಿ ನೀನು ಈಗ ಆ ತಾಪಿ ನದಿಯಲ್ಲಿ ಸ್ನಾನ ಮಾಡಿ ಹೊರಗೆ ಬಂದಾಗ ನೀರು ಕೆಳಗೆ ಬಿತ್ತಲ್ಲ, ಅದರಿಂದ ನಮಗೆ ತೃಪ್ತಿಯಾಗಿದೆ, ನಮ್ಮ ಬಾಯಾರಿಕೆ ಹೋಗಿದೆ, ನಮಗೆ ಬಹಳ ಸಂತೋಷ ಆಗ್ತಾ ಇದೆ, ಧನ್ಯ 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 ಅಂತ ಹೇಳಿ ಹೊಗಳೋದಕ್ಕೆ ಪ್ರಾರಂಭ ಮಾಡಿದಂತೆ. ಆಶ್ಚರ್ಯ ಆಗುತ್ತಂತೆ, ಏನಿದು, ನಾನೇನೋ ಅಕಸ್ಮಾತಾಗಿ ನೀರಲ್ಲಿ ಬಿದ್ದೆ, ಬಿದ್ನೋ ಸತ್ನೋ ಅಂತ ಹೇಳಿ ಅಲ್ಲಿಂದ ಎದ್ದು ಬಂದೀನಿ ನೀರಿಂದ ಹೊರಗಡೆ. ಇವ್ರು ನೋಡಿದ್ರೆ ಬಂದು ಮಾತಾಡಿಸ್ತಾ ಇದ್ದಾರೆ. ಯಾರು ಅಂತ ಕೇಳಿದಾಗ ತಮ್ಮ ತಂದೆ ತಾತ ಎಲ್ಲ, ನಿಮ್ಮ ತಂದೆ ತಾತ ನಾವು ಎಂಬುದಾಗಿ ಹೇಳ್ತಾರೆ. ಆಶ್ಚರ್ಯವಾಗುತ್ತೆ ಅವನಿಗೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು, ನೀವ್ಯಾಕೆ ಇಲ್ಲಿ ಬಂದಿ ಅಂತಂದ್ರೆ ಅವ್ರು ಮತ್ತೊಂದು ಕಥೆಯನ್ನ ಹೇಳ್ತಾರೆ. ಮತ್ತೊಬ್ಬ ಈ ನದಿ ತೀರದಲ್ಲಿ ಒಬ್ಬ ಸೂಚಿಮುಖ ಅಂತ ಹೇಳಿ, ಸೂಚಿಮುಖ ಅನ್ನೋವನು ಅಂದ್ರೆ ಸೂಜಿಯಂತೆ ಮೂಗುಳ್ಳವನು, ಚೂಪಾದಂತಹ ಮೂಗುಳ್ಳವನು. ಅವನು ಇಲ್ಲಿ ಇರ್ತಾನೆ. ಇರುವಂತಹ ಸಮಯದಲ್ಲಿ ಅವನು ಹೇಳಿದಂತಹ ವೃತ್ತಾಂತವನ್ನ ನಾನು ತಿಳಿಸ್ತೇನೆ. ಇವನು ಯಾರು ಅಂತ, ಅವರು ಬೇರೆ ಅಲ್ಲ, ಅವನು ಒಂದು ಪಿಶಾಚಿಯಾಗಿ ತಾನು ಇದ್ದ ಅಂತಹ ವ್ಯಕ್ತಿ. ಅವನ ವೃತ್ತಾಂತವನ್ನ ನಿನಗೆ ತಿಳಿಸ್ತಾ ಹೋಗ್ತೀನಿ. ಅವನು ಕೂಡ ಅನೇಕ ರೀತಿಯಾದಂತಹ ಪಾಪಕರ್ಮಗಳನ್ನ ಮಾಡಿದಂತಹ ವ್ಯಕ್ತಿ. ಅವನ ಪಾಪ ಹೇಗಿತ್ತು ನೋಡಿ. ಆ ವ್ಯಕ್ತಿ ಏನು ಸರಿಯಾಗಿ ತಿಳಿದುಕೊಂಡವನಲ್ಲ, ಏನಲ್ಲ, ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡವನು. ನಾನು 4 ವೇದಗಳನ್ನು ಅಧ್ಯಯನ ಮಾಡಿದ್ದೀನಿ, ಅಷ್ಟು ಎಲ್ಲ ಪುರಾಣಗಳಂತ ಏನಿದೆ ಎಲ್ಲ ಓದಿದ್ದೀನಿ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಕಲ್ಪ, ಜ್ಯೋತಿಷ್ಯ, ಷಡಂಗಗಳನ್ನ, ವೇದಾಂತವನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡಿರಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಂತೆ. ಹಿಂಗೆ ಹೇಳ್ಕೊಂಡು ಅಡ್ಡಾಡಿ ಅವನು ಕೊನೆಗೆ ಎಲ್ಲರ ದಾನ ಇಸ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಂತೆ. ನೋಡಿ, ನಾವು ಸುಲಭವಾಗಿ ಇಸ್ಕೊಂಡ್ಬಿಡ್ತೀವಿ ದಾನವನ್ನ. ಇಲ್ಲಿ ಒಂದು ತಿಳಿಸ್ತಾರೆ ನೋಡಿ. ಅವನು ಈ ವೇಶ್ಯಾಸ್ತ್ರೀಯರ ಹತ್ರ ದಾನ ಇಸ್ಕೊಂತ ಇದ್ದ, ರಜಕರ ಹತ್ರನೂ ದಾನ ಇಸ್ಕೊಂತ ಇದ್ದ. ಯಾರ್ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾರೋ, ಮದ್ಯಪಾನಾದಿಗಳನ್ನ ಮಾರಾಟ ಮಾಡುವುದು, ಎಲ್ಲರ ಹತ್ರನೂ ಕೂಡ ದಾನವನ್ನು ಇಸ್ಕೊಂತ ಇದ್ದ. ಯಾರೇ ಕೊಟ್ಟರು ಕೂಡ ಬೇಡ ಅಂತಿರ್ಲಿಲ್ಲ. ನಾವು ಒಂದು ವಸ್ತುವನ್ನ, ಒಂದು ಸಂಪತ್ತನ್ನ ದಾನ ಇಸ್ಕೋಬೇಕಾದ್ರೆ ಅದರ ಬಗ್ಗೆ ಮುಂಚೆ ತಿಳ್ಕೋಬೇಕಂತೆ, ಅವರು ಯೋಗ್ಯರ ಅಲ್ಲವ ಅಂತ ಹೇಳಿ. ಸಿಕ್ಕಾಪಟ್ಟೆ ಪಾಪವನ್ನು ಮಾಡಿರ್ತಾರೆ. ದುಷ್ಟಕೃತ್ಯಗಳು ಅಂತ ಏನೇನಿದೆಯೋ ಜಗತ್ತಿನಲ್ಲಿ ಎಲ್ಲಾ ಪಾಪಗಳನ್ನು ಮಾಡಿರ್ತಾರೆ. ಅಂತವ್ರ ಹತ್ರ ನಾವು ಕೊಡ್ತಾರೆ ಅಂತ ಹೇಳಿ 1000 ರೂಪಾಯಿ ಕೊಡ್ತಾರೆ, 10,000 ರೂಪಾಯಿ ಕೊಡ್ತಾರೆ ಅಂತ ನಾವು ಇಸ್ಕೊಂಡ್ವಿ ಅಂತಂದ್ರೆ ಅವ್ರು 10,000 ರೂಪಾಯಿ ಕೊಡುವುದಿಲ್ಲ, 10 ಕೋಟಿಯಷ್ಟು ಪಾಪವನ್ನು ಕೊಡ್ತಾ ಇರ್ತಾರೆ. ಆಗ ಎಚ್ಚರ ಇರಬೇಕು ನಮಗೆ. ಸುಲಭವಾಗಿ ಏನು ದಾನ ಕೊಟ್ಬಿಡ್ತಾರೆ ಅಂತೇಳಿ ಅವ್ರು ಸರ್ವಥಾ ಇಸ್ಕೋಬಾರ್ದು. ನೋಡಿ, ಇದರಿಂದಾಗಿ ಎಂತಹ ಪರಿಸ್ಥಿತಿ ಅವನಿಗೆ ಬಂದಿದೆ. ಸಂಪೂರ್ಣವಾಗಿ ಅವನು ದಾನ ಕೊಡ್ತಾ ಇದ್ದಾರೆ ಅಂತ ಚೆನ್ನಾಗಿ ಇಸ್ಕೊಂಡ. ಅವನ ಪರಿಸ್ಥಿತಿ ಬಹಳ ಹದಗೆಡ್ತಾ ಹೋಗ್ತು, ಆರೋಗ್ಯವೂ ಕೂಡ ಕೆಡ್ತಾ ಹೋಯಿತು, ಸಂಪೂರ್ಣವಾಗಿ ನಾಶವಾಗುವಂತಹ ಪರಿಸ್ಥಿತಿ. ಕೊನೆಯಲ್ಲಿ ಹೀಗೇನೆ ದುಃಖವನ್ನು ಪಡ್ತಾ ತಾನು ಮರಣವನ್ನೇ ಹೊಂದಿಬಿಟ್ಟ. ಇಂತಹ ಪರಿಸ್ಥಿತಿ ಬಂತು. ಏನೋ ಸ್ವಲ್ಪ ಸಂಪತ್ತು ಎಲ್ಲಿಗೆ ಬಂತು, ಯಾರಿಗೆ ಬಂತು? ಕೊನೆಗೆ ಆ ಸಂಪತ್ತು ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ವ್ಯರ್ಥವಾಗಿ ಗಳಿಸಿದಂತಹ ಸಂಪತ್ತು ಅದು ವ್ಯರ್ಥವೇ ಹೊರತು ಅದರಿಂದ ಸಾರ್ಥಕತೆ ಎಂಬುದು ಸರ್ವಥಾ ಆಗುವುದಿಲ್ಲ. ಹೀಗೆ ಆ ಸಂಪತ್ತಿಂದ ಅವನಿಗೆ ಪ್ರಯೋಜನವೂ ಆಗಲಿಲ್ಲ. ಏನೋ ಪೂರ್ವ ಪುಣ್ಯ, ಅವನ ಮಗ ಒಳ್ಳೆಯವನಿದ್ದ. ನಾವು ಮಕ್ಕಳನ್ನು ಬೆಳೆಸುವಾಗ ಬಹಳ ಎಚ್ಚರಿಕೆಯಿಂದ ಬೆಳೆಸಬೇಕು. ಅವರು ಸಣ್ಣ ವಯಸ್ಸಿನಿಂದಲೂ ಕೂಡ ಅವರು ನಮ್ಮ ಮಾತುಗಳನ್ನು, ಹಿರಿಯರ ಮಾತುಗಳನ್ನು ಕೇಳುವಂತೆ ನಾವು ನಡೆಸಿಕೊಳ್ಬೇಕು. ಸಣ್ಣವರಿಂದಲೇ ನಾವು ಅವರಿಗೆ ಚೆನ್ನಾಗಿ ಮಾತುಗಳನ್ನು ಕೇಳುವಂತೆ, ಗುರು ಹಿರಿಯರು ಹೇಳುವಂತಹ ಮಾತುಗಳನ್ನು, ಶಾಲೆಯಲ್ಲಿ ಹೇಳುವಂತಹ ವಿಷಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲ, ಗುರು ಹಿರಿಯರ ಸೇವೆಯನ್ನ ಮಾಡುವುದು,
ಗೋಸೇವೆಯನ್ನು ಮಾಡುವುದು, ಅನೇಕ ವಿಷಯಗಳನ್ನು ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ನಾವು ಸಣ್ಣವರಿದ್ದಾಗ ಅವರಿಗೆ ತಿಳಿಸ್ಕೊಟ್ರೆ ಅವರು ತಮ್ಮ ಕಾಲಿನಲ್ಲೇ ನಿಂತುಕೊಳ್ಳೋಕೆ ಸಮರ್ಥರಾದಾಗ, ಒಳ್ಳೆಯ ವಯಸ್ಸು ಬಂದಾಗ, ಯೌವನ ವಯಸ್ಸು ಬಂದಾಗ ಅವರು ನಮ್ಮನ್ನ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ನಾವು ಒಂದು ವೇಳೆ ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ನನ್ನ ಮಗು ಅಂತ ಹೇಳಿ ಅವು ಕೇಳಿದ್ದನ್ನೆಲ್ಲ ಕೊಡ್ತಾ ಯಾವ ರೀತಿಯ ಸತ್ಕರ್ಮಗಳನ್ನು ಅವನಿಂದ ಮಾಡಿಸ್ತೇನೆ, ಇಲ್ಲಿ ಸಣ್ಣ ಮಕ್ಕಳ ಬೆಳೀಲಿ, ಮುಂದೆ ಇದ್ದಿದ್ದೆ ಅಂತ ಹೇಳಿ ದಪ್ತಾ ಹೋದ್ರೆ ಅವನಿಗೆ ಪಾಪ ತುಂಬಿ 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 ಅವನಿಂದ ಯಾವ ಸತ್ಕರ್ಮವೂ ಕೂಡ ಮುಂದಾಗೋದೇ ಇಲ್ಲ. ನೋಡಿ, ಅವನು ಪೂರ್ವ ಪುಣ್ಯ ಏನೋ ಅವನ ಮಗ ಚೆನ್ನಾಗಿ ಸತ್ಕರ್ಮವನ್ನು ಮಾಡ್ತಾ ಇದ್ದ. ಶ್ರಾದ್ದದಲ್ಲಿ ಕೂಡ ಹೇಳುವಾಗ ಹೇಳ್ತಾರೆ, ಜೀವಕೋ ವಾಕ್ಯಕರಣಾತ್ ಪ್ರತ್ಯಬ್ಧಿಂ ಭೂರಿ ಭೋಜನಾತ್. ಪುತ್ರ ಅಂತ ಯಾರಿಗೆ ಕರೀಬೇಕು ಅಂತಂದ್ರೆ ಜೀವತೋ ವಾಕ್ಯಕರಣಾತ್ ಇದ್ದಾಗ ತಂದೆ ತಾಯಿಯರ ಹಿರಿಯರ ಮಾತುಗಳನ್ನು ಕೇಳಿ ಅವರ ಮಾತನ್ನು ಚೆನ್ನಾಗಿ ನಡೆಸಿಕೊಡುವುದು, ಅವರ ವಿಶೇಷವಾಗಿ ತಂದೆ ತಾಯಿಯರ ಸೇವೆಯನ್ನು ಮಾಡುವುದು. ಇದನ್ನ ಯಾರು ಮಾಡ್ತಾರೋ ಅವರಿಗೆ ಪುತ್ರ ಅಂತ ಕರೀತಾರೆ. ನಂತರದಲ್ಲಿ ಅವರ ಸಾಂವತ್ಸರಿಕಾದಿ ಎಲ್ಲ ಕರ್ಮಗಳನ್ನ ಯಾರು ಮಾಡ್ತಾರೋ ಅವರಿಗೆ ಪುತ್ರ ಅಂತ ಕರೀತಾರೆ. ಸುಮ್ಮನೆ ಪುತ್ರ ಹೇ ಪುತ್ರ ಅಂತ ಎಲ್ಲರಿಗೂ ಕೂಡ ಕರೆಯೋಕೆ ಬರೋದಿಲ್ಲ. ಹೀಗೆ ಇದ್ದಾಗೂ ಕೂಡ ಚೆನ್ನಾಗಿ ನಡೆಸ್ಕೋಬೇಕು. ಕೆಲವರು ಮಾಡ್ತಾರೆ, ಇದ್ದಾಗ ಮಾತನಾಡಿಸೋದೇ ಇಲ್ಲ ಅವ್ರನ್ನ, ಹೋದ ಮೇಲೆ ಅವರ ಲಕ್ಷಾಧಿಗಟ್ಟಲೆ ಖರ್ಚು ಮಾಡಿ ಶ್ರಾದ್ದಾದಿಗಳನ್ನು ಮಾಡ್ತಾ ಇರ್ತಾರೆ. ಏನು ಪ್ರಯೋಜನ ಬಂತು? ಇದ್ದಾಗ ತಂದೆ ತಾಯಿಯರನ್ನ ಹಿರಿಯರನ್ನ ನೋಡ್ಕೊಳ್ಳೇಬೇಕು, ಮೊದಲೇನ ಕರ್ತವ್ಯ ಅದು. ಅದನ್ನು ಆದ ಮೇಲೆ ಎಲ್ಲ ಕೆಲಸಗಳನ್ನು ಮಾಡಬೇಕು. ಆ ತಂದೆ ತಾಯಿಯರನ್ನು ನೋಡ್ಕೊಳ್ಳೋದು ಬಿಟ್ರೆ ಅದಕ್ಕಿಂತ ದೊಡ್ಡದಾದಂತಹ ಪಾಪ ಜಗತ್ತಿನಲ್ಲಿ ಸಿಗೋದಿಲ್ಲ. ಅಷ್ಟು ದೊಡ್ಡದಾದಂತಹ ಪಾಪ ಅದು. ಸರ್ವಥಾ ಬಿಡಬಾರದು. ಎಷ್ಟೇ ಸಮಯವನ್ನು ಬಿಟ್ಟಾದರೂ ಚಿಂತೆ ಇಲ್ಲ, ಹಿರಿಯರ ತಂದೆ ತಾಯಿಯರ ಸೇವೆಯನ್ನು ಮಾಡಬೇಕು. ನೋಡಿ, ನಾಳೆಯ ದಿನ ಗುರು ಪೂರ್ಣಿಮಾ. ವಿಶೇಷವಾಗಿ ನಮ್ಮ ಗುರುಗಳು ಅಂತ ಪಿತಾ ತಂದೆ ತಾಯಿಯೇ ಮೊದಲ ಗುರುಗಳು ನಮಗೆ. ವಿಶೇಷವಾಗಿ ಅವರ ಸ್ಮರಣೆಯನ್ನು ಮಾಡಬೇಕು. ನಂತರದಲ್ಲಿ ವಿದ್ಯಾಗುರುಗಳು, ವಿದ್ಯೆಯನ್ನು ಹೇಳಿಕೊಟ್ಟವರು, ಅನ್ನವನ್ನು ಕೊಟ್ಟವರು, ಹೀಗೆ ಅನೇಕ ಗುರುಗಳು ಬಂದು ಹೋಗ್ತಾರೆ ನಮ್ಮ ಜೀವನದಲ್ಲಿ. ವಿಶೇಷವಾಗಿ ಅವರ ಸ್ಮರಣೆಯನ್ನು ನಿತ್ಯವೂ ಕೂಡ ಮಾಡಬೇಕು. ಹೀಗೇನೆ ಆ ವ್ಯಕ್ತಿ ತಾನು ಅನೇಕ ಕ್ಷೇತ್ರಗಳಿಗೆ ಹೋಗಿ ಅವನ ಮಗ ಪ್ರಯಾಗ ಮೊದಲಾದಂತಹ ಮಹಾನದಿ ಮಹಾಸಂಗಮಗಳಿರುವಂತಹ ಸ್ಥಳದಲ್ಲಿ ಹೋಗಿ ಶ್ರಾದ್ದಾದಿಗಳ ಕರ್ಮಗಳನ್ನು ಮಾಡಿದ್ದಾನೆ. ಅದರ ಪ್ರಭಾವದಿಂದಾಗಿ ಇವನಿಗೆ ಒಂದು ಸ್ವಲ್ಪ ಸಂಪೂರ್ಣವಾಗಿ ಪಿಶಾಚಿಯಾಗಿ ಒದ್ದಾಡ್ತಾ ಇದ್ದಂತಹ ವ್ಯಕ್ತಿ ಸೂಜಿಯಂತೆ ಮುಖ ಬಂದಿದೆ. ಅವನ ಪೂರ್ವ ಹೆಸರು ವೇದಶ್ರಮ ಅಂತ ಅವನ ಹೆಸರು. ಗುರ್ಜರ ದೇಶದಲ್ಲಿ ಇದ್ದಂತಹ ವ್ಯಕ್ತಿ ಆ ಪಿಶಾಚಿಯಾಗಿ ಒದ್ದಾಡ್ತಾ ಇದ್ದ. ಎಲ್ಲಿ ಇರಬೇಕು, ಸಂಪೂರ್ಣವಾಗಿ ಘೋರವಾದ ಶಾಪವನ್ನು ಕೊಟ್ಟಿದ್ದಾನೆ ಯಮದೇವರು, ನರಕದಲ್ಲಿ ಬಿದ್ದು ಒದ್ದಾಡು ಅಂತ ಹೇಳಿ. ಅವನಿಗೆ ಹೇಗಂದ್ರೆ 10,000 ವರ್ಷಗಳ ಪರ್ಯಂತ ಒಂದೇ ಸತಿ ಪಾಪವನ್ನು ನರಕದಲ್ಲಿ ಹಾಕಿದಾಗ ಎಷ್ಟು ಒದ್ದಾಡಬೇಕೋ ಅದು ಒಂದೇ ಸಮಯದಲ್ಲಿ ಅಷ್ಟು ಕಷ್ಟ ಒದ್ದಾಡ್ತಾ ಇದ್ದಾನಂತೆ. ಅಂತಹ ಘೋರವಾದಂತಹ ನರಕ ಪ್ರಾಪ್ತಿಯಾಗಿತ್ತು ಅವನಿಗೆ. ಹೀಗೆ ನೋಡಿ, ದಾನವನ್ನ ತೆಗೆದುಕೊಂಡಿದ್ದಾನೆ, ಬೇರೆ ಏನೂ ಅಲ್ಲ, ಬೇರೆ ಏನು ಪಾಪ ಮಾಡಿದ್ದಲ್ಲ, ಕೇವಲ ಅಯೋಗ್ಯರಿಂದಾಗಿ ದಾನವನ್ನು ಇಸ್ಕೊಂಡಿದ್ದರ ಪ್ರಭಾವ ಅವನಿಗೆ ಈ ರೀತಿ ಪರಿಸ್ಥಿತಿ ಬಂದುಕೊಳ್ಳುತ್ತಿದೆ. ಆಮೇಲೆ ಅವನ ಮಗ ಆ ಮಹಾನದಿಗಳಲ್ಲಿ ಮಹಾಸಂಗಮ ಸ್ಥಳಗಳಲ್ಲಿ ಶ್ರಾದ್ದವನ್ನು ಮಾಡಿದ್ದರ ಪ್ರಭಾವದಿಂದಾಗಿ, ಸ್ನಾನಾದಿಗಳನ್ನು ಮಾಡಿ ಸತ್ಕರ್ಮಗಳನ್ನು ಮಾಡಿದ್ದರ ಪ್ರಭಾವದಿಂದಾಗಿ ಅವನಿಗೆ ಆ ಕಷ್ಟದಿಂದ ಹೊರಗೆ ಬಂದು ಪ್ರೇತವೇ ಆಗಿದ್ದಾನೆ. ಸೂಚಿ ಮುಖ, ಮೂಗು ಸೂಜಿ ಅಂತ ದೊಡ್ಡದಾದಂಥ ಮೂಗು, ದೊಡ್ಡದಾದಂಥ ಹೊಟ್ಟೆ ಬಂದಿದೆ. ಈ ರೀತಿಯಾದಂಥ ದೇಹ ಅವನಿಗೆ ಬಂದಿದೆ. ಆಗ ಅವನಿಗೆ ಆಹಾರ ಬೇಕಲ್ಲ, ಸಂಪೂರ್ಣವಾಗಿ ಅಶ್ವಾಗ್ತಾ ಇದೆ. ಏನು ಅಷ್ಟೇನು ಕಷ್ಟದಿಂದ ಹೊರಗೆ ಬಂದಿಲ್ಲ ಅವನಿನ್ನು, ಯಾಕೆಂದ್ರೆ ಸುಮ್ಮನೆ ಅಲ್ಲ, ಇದು ಸಣ್ಣ ಪಾಪ ಅಲ್ಲ. ಎಷ್ಟೇ ಆಹಾರ ಕೂಡ ತಿನ್ನ ಕೂಡ ಆಗ್ತಾ ಇಲ್ಲ, ಪ್ರೇತನೇ ಆಗಿದ್ದಾನೆ. ಎಷ್ಟೇ ತಿಂದ್ರೂ ಕೂಡ ಸಾಲ್ತಾ ಇಲ್ಲ, ಅಂತಹ ಪರಿಸ್ಥಿತಿಯಲ್ಲಿದ್ದಾನೆ. ಹಾಗೇನೆ ತಾಪಿ ನದಿ ತೀರದಲ್ಲಿ ಒದ್ದಾಡ್ತಾ ಇದ್ದಾನೆ. ಹೀಗಿರುವ ಸಂದರ್ಭದಲ್ಲಿ ಅವನು ಕಾಲಕ್ರಮೇಣ ಅವನ ಮಗ ಸಂಚಾರ ಮಾಡ್ತಾ 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 ಬಂದು ಆ ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡಿದ್ದಾನೆ. ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಎಷ್ಟು ಒಂದು ದಿನ ಅಲ್ಲ, 1 ತಿಂಗಳ ಪರ್ಯಂತರವಾಗಿ ಸ್ನಾನವನ್ನು ಮಾಡಿದ್ದಾನಂತೆ. ಸ್ನಾನವನ್ನು ಮಾಡಿ ನಂತರದಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ವಿಶೇಷವಾಗಿ ಆ ಪುಣ್ಯವನ್ನು ತೆಗೆದು ಧಾರೆ ಎರೆದು ಕೊಟ್ಟಿದ್ದಾನಂತೆ. ಅವರು ಪ್ರಾರ್ಥನೆ ಮಾಡಿಕೊಂಡಿದ್ರು, ಹೇಗಾದರೂ ಕೂಡ ಅವನ ಸದ್ಗತಿಯನ್ನು ಕೊಡಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ರು. 1 ತಿಂಗಳು ಅಲ್ಲಿ ಸ್ನಾನವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿಸಿ ಆ ಪುಣ್ಯವನ್ನು ಅವರಿಗೆ ದಾರಿ ಎರೆದರೆ ಅವನಿಗೆ ಮುಕ್ತಿ ಎಂಬುದಾಗಿದೆ, ಸದ್ಗತಿಯಾಗಿದೆ ಅಂತ. ನೋಡಿ, ಯಾಕೆ ಸ್ನಾನ ಮಾಡಿದ್ರೆ ಆಗ್ತಿತ್ತು, ಯಾಕೆ ಭಕ್ತ ಅವರಿಗೆ ಊಟಕ್ಕೆ ಹಾಕಿದ್ದು ಯಾಕೆ ಬ್ರಾಹ್ಮಣರಿಗೆ? ನೋಡಿ, ನಾವು ಪುಣ್ಯವನ್ನು ಸಂಪಾದನೆ ಮಾಡುವುದೆಷ್ಟೋ ಅದು ಸಂಪೂರ್ಣವಾಗಿ ನಮಗೆ ಪ್ರಾಪ್ತಿಯಾಗುವುದು ಅಷ್ಟೇ ಮುಖ್ಯ. ಸುಮ್ಮನೆ ಸುಲಭವಾಗಿ ಪ್ರಾಪ್ತಿ ಆಗುವುದಿಲ್ಲ ಸಂಪೂರ್ಣವಾಗಿ ಪುಣ್ಯ. ಯಾಕೆ ಅಂತಂದರೆ, ಯಾವುದೋ ಒಂದು ಹೋಮವನ್ನು ಮಾಡ್ತೇವೆ, ಎಲ್ಲ ಪದಾರ್ಥಗಳು ಕೂಡ ಶುದ್ಧವಾಗಿ ನಮ್ಮಿಂದ ತರುವುದಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಪದಾರ್ಥಗಳನ್ನು ಕಷ್ಟಪಟ್ಟು ತಂದರೂ ಕೂಡ
ನಮ್ಮ ಮನಸ್ಸನ್ನ ಒಂದು ಕಡೆ ಹಿಡ್ಕೊಳ್ಳೋದಿದೆಯಲ್ಲ, ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಅಷ್ಟು ಚಂಚಲವಾದದ್ದು. ಒಂದು ಏನೇ ತಪಸ್ಸಾಗ್ಲಿ, ಹೋಮ ಆಗ್ಲಿ, ದಾನ ಆಗ್ಲಿ, ಏನೇ ಮಾಡಬೇಕಾದ್ರೂ ಕೂಡ ನಮ್ಮ ಮನಸ್ಸು ಚಂಚಲವಾಗಿ ಎಲ್ಲೋ ಬೇರೆ ಕಡೆ ಇರುತ್ತದೆ. ಕೈಯಿಂದಾಗಿ ದಾನ ನಡೀತಾ ಇರುತ್ತದೆ, ಆದರೆ ನಮ್ಮ ಮನಸ್ಸು ಎಲ್ಲೋ ಬೇರೆ ಕಡೆ ಇರ್ತದೆ. ಈ ರೀತಿಯಾಗಾದ್ರೆ ನಡೆಯೋದಿಲ್ಲ. ತಪಸ್ಸನ್ನು ಮಾಡ್ತಾ ಇರ್ತೀವಿ, ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಾ ಇರ್ತೀವಿ, ಮನಸ್ಸು ಯಾವುದೋ ಒಂದು ಚಿತ್ರದ ಬಗ್ಗೆ ವಿಚಾರ ಓಡ್ತಾ ಇರುತ್ತೆ, ಯಾವುದೋ ಹೆಂಡತಿಯ ಬಗ್ಗೆ, ಮಕ್ಕಳ ಬಗ್ಗೆ, ಯಾರೋ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ. ದೇವರ ಬಗ್ಗೆ, ಆ ಹೆಂಡತಿಯನ್ನು ಕೊಟ್ಟಂತಹ, ಮಕ್ಕಳನ್ನು ಕೊಟ್ಟಂತಹ ದೇವರನ್ನ ಮರೆತಿದ್ದೇವೆ. ಪುಣ್ಯಕ್ಕೋಸ್ಕರವಾಗಿ, ದೇವರಿಗೋಸ್ಕರವಾಗಿ ಮಾಡ್ತಾ ಇದ್ದೇವೆ, ಆ ದೇವರನ್ನೇ ಮರೆತಿದ್ದೇವೆ. ಕ್ರಿಯೆ ನಡೀತಾ ಇದೆ, ಮನಸ್ಸು ಇಲ್ಲಿ ಇಲ್ಲ. ಹಾಗಾದ್ರೆ ಪ್ರಯೋಜನ ಇಲ್ಲ. ನಿನ್ನೆ ದಿನ ಭಕ್ತಿ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡ್ವಿ. ಹೀಗೆ ವಿಶೇಷವಾಗಿ ಆ ಬ್ರಾಹ್ಮಣರಿಗೆ ದಾನವನ್ನು ಮಾಡುವುದು ಕೂಡ ಅತ್ಯಂತ ಅವಶ್ಯಕ. ಅವರಿಗೆ ಭೋಜನಕ್ಕೆ ಹಾಕುವುದು. ಯಾಕೆ ಅಂತಂದ್ರೆ ಮೂರನ್ನ ಮಾಡುವುದರಿಂದ ಪೂರ್ಣ ಫಲ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನಮೇ ಸಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ದೇವರ ಮುಂದೆ ಯಾವುದೇ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ದೇವರ ಬಲಭಾಗದಲ್ಲಿ ನಾವು ಪೂರ್ಣ ಫಲವನ್ನು ಸಮರ್ಪಣೆಯನ್ನು ಮಾಡ್ತೀವಿ. ಯಾಕೆ ಅಂತಂದ್ರೆ ಏನೇ ಸಣ್ಣ ಪುಟ್ಟ ಲೋಪದೋಷಗಳಾಗಿರುತ್ತದೆ, ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಏನೇ ಸಣ್ಣ ಪುಟ್ಟ ದೋಷಗಳಾಗಿದ್ರೂ ಕೂಡ ಆ ದೋಷಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಹಾರವಾಗಲಿ ಅಂತ ಹೇಳಿ ಪ್ರಾರ್ಥನಾ ರೂಪದಲ್ಲಿ ಆ ದೇವರ ಬಲಭಾಗದಲ್ಲಿ ಪೂರ್ಣ ಫಲ ಸಮರ್ಪಣೆ ಮಾಡ್ತೀವಿ, ಪೂರ್ಣ ಫಲ ಪ್ರಾಪ್ತಿಗೋಸ್ಕರವಾಗಿ. ಮತ್ತೆ ದೇವರ ಚರಿತ್ರೆಯನ್ನು ಕೇಳ್ತೀವಿ. ನೋಡಿ, ಯಾವುದೇ ಒಂದು ಪೂಜೆಯನ್ನು ತೆಗೆದುಕೊಂಡಾಗ ಅಲ್ಲಿ ಕೊನೆಯಲ್ಲಿ ದೇವರ ಚರಿತ್ರೆ ಶ್ರವಣ ಮಾಡುವುದು ಇರುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೊನೆಯಲ್ಲಿ ಚರಿತ್ರೆ, ವರಮಹಾಲಕ್ಷ್ಮಿ ಪೂಜೆ ಕೊನೆಯಲ್ಲಿ ಚರಿತ್ರೆ. ಯಾಕೆ ಅಂತಂದ್ರೆ ಏನೇ ದೋಷಗಳಾಗಿದ್ರು ಕೂಡ ಅವು ಪರಿಹಾರವಾಗಬೇಕು. ಹೇಗಿರುತ್ತದೆ ಅಂತಂದ್ರೆ ಅಪೇಕ್ಷೆ ಪೂರ್ಣ ಫಲ ಬರಬೇಕು ಅಂತ ಅಪೇಕ್ಷೆ, ಆದರೆ ನಾವು ಸಂಪೂರ್ಣವಾಗಿ ಎಲ್ಲ ಮಾಡೋದೇ ಇಲ್ಲ. ಕೆಲಸವೂ ಕೂಡ ಸಂಪೂರ್ಣವಾಗಿ, ಮಂತ್ರವಾಗಲಿ, ತಂತ್ರವಾಗಲಿ, ಮನಸ್ಸಾಗಲಿ ಎಲ್ಲವೂ ಕೂಡ ಸಂಪೂರ್ಣ ಇರೋದೇ ಇಲ್ಲ. ಆದರೆ ಪುಣ್ಯ ಮಾತ್ರ ಸಂಪೂರ್ಣ ಬೇಕು ಅಂತ ನಮ್ಮ ಅಪೇಕ್ಷೆ. ಹೇಗಿದೆ ನೋಡಿ, ವಿರುದ್ಧವಾಗಿರುತ್ತದೆ. ಆದರೂ ಕೂಡ ದೇವರು ದಯಾ ಮಾಡಿ ಈ ರೀತಿಯ ನಿಯಮಗಳನ್ನು ಕೊಟ್ಟಿದ್ದಾನೆ. ಒಂದು 3 ಉಪಾಯಗಳನ್ನು ತಿಳಿಸಿದ್ದಾನೆ. ಒಂದು ದೇವರ ಬಲಭಾಗದಲ್ಲಿ ಪೂರ್ಣ ಫಲ ಸಮರ್ಪಣೆ, ಮತ್ತೊಂದು ದೇವರ ಚರಿತ್ರೆಯನ್ನು ಶ್ರವಣ ಮಾಡುವುದು. ಈ ಮಾಡುವುದರಿಂದ ಪೂರ್ಣ ಫಲ ಪ್ರಾಪ್ತಿ. ಇದನ್ನು ಯಾರೋ ಸಣ್ಣವರು ಮಾಡಿದ್ದಾರ ಅಲ್ಲ, ಮಹಾ ಋಷಿಗಳೇ ಮಾಡಿ ತೋರಿಸಿದ್ದಾರೆ ಇದನ್ನ. ಸೂತಾಚಾರ್ಯರು ಅಂತ ಕೇಳ್ತೀವಿ ನಾವು. ಈ ಪ್ರಾರಂಭದಲ್ಲಿ ಸೂತವು ವಾಚ ಅಂತಲೇನೆ ಈ ವರಾಹ ಪುರಾಣ ಅಂತರ್ಗತ ಈ ಚಾತುರ್ಮಾಸ ಮಹಾತ್ಮೆ ಶುರುವಾಗುವುದು. ಸೂತಾಚಾರ್ಯರು ಶೌನಕರಿಗೆ ತಿಳಿಸಿಕೊಟ್ಟರು. ಏನು ಶೌನಕರೇನು ಸಾಮಾನ್ಯರಾದವರ? ಮಹಾಜ್ಞಾನಿಗಳು, ಕುಲಪತಿಗಳವರು. ಅಂತಹ 10,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಿಸಿದವರು, ಅನ್ನದಾನಾದಿಗಳನ್ನು ಮಾಡಿದಂಥವರು, ಮಹಾ ಮೇಧಾವಿಗಳು. ಅಂತಹ ಶೌನಕರು ಸತ್ರಯಾಗವನ್ನು ಮಾಡ್ತಾ ಇದ್ರು. ಆ ಸತ್ರವನ್ನು ಮಾಡುವಾಗ ಅಲ್ಲಿಗೆ ಸೂತ ಮಹರ್ಷಿಗಳು ಬಂದಿರ್ತಾರೆ. ಬಂದಾಗ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಂತಾರೆ, ದೇವರ ಚರಿತ್ರೆಯನ್ನು ಹೇಳಿ ಅಂತ ಹೇಳಿ. ಆಗ ಉಪದೇಶ ಮಾಡಿದಂತಹ ಚರಿತ್ರೆಗಳೇ ಎಲ್ಲವೂ ಕೂಡ. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸ್ಕಂದ ಪುರಾಣಾಂತರ್ಗತವಾದಂತಹ 5 ಅಧ್ಯಾಯಗಳನ್ನು ಶ್ರವಣ ಮಾಡ್ತೀವಿ. ಅದು ಕೂಡ ಸೂತಾಚಾರ್ಯರು ಶೌನಕರಿಗೆ ಹೇಳಿದ್ದು. ಅನೇಕ ಪುರಾಣಗಳನ್ನು ತೆಗಿತೀವಿ, ಎಲ್ಲೇ ತೆಗೆದ್ರು ಕೂಡ ಸೂತೋವಾಚ ಶೌನಕೋವಾಚ. ಭಾಗವತ ತೆಗಿತೀವಿ, ಅಲ್ಲಿಯೂ ಕೂಡ ಸೂತಾಚಾರ್ಯರು ಬರ್ತಾರೆ, ಶೌನಕರು ಬರ್ತಾರೆ. ಎಲ್ಲೇ ತೆಗೆದ್ರು ಕೂಡ ಬರ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಉಪದೇಶಗಳನ್ನು ಅವರು ಆ ಸತ್ರಯಾಗದ ಸಂದರ್ಭಗಳಲ್ಲಿ ಅನೇಕ ಸಮಯಗಳಲ್ಲಿ ಮಾಡಿದ್ದಾರೆ. ಹೀಗೆ ಆ ವಿಶೇಷವಾಗಿ ಅವರು ಮಾಡಿದಂತಹ ಉಪದೇಶಗಳು ಅಷ್ಟು ಮುಖ್ಯವಾಗಿರುತ್ತದೆ. ಯಾಕೆ ಅಂತಂದ್ರೆ ಪೂರ್ಣ ಫಲ ಪ್ರಾಪ್ತಿಗೋಸ್ಕರವಾಗಿ ಶ್ರವಣವನ್ನು ಮಾಡಬೇಕು. ಅಷ್ಟು ಜ್ಞಾನಿಗಳಾಗಿದ್ರು ಕೂಡ ತಾವು ಮಾಡಿದಂತಹ ಸತ್ರಯಾಗ ಸಂಪೂರ್ಣವಾಗಿ ಫಲಪ್ರಾಪ್ತಿಯಾಗಲಿ ಅಂತ ಹೇಳಿ ದೇವರ ಚರಿತ್ರೆಗಳನ್ನ ಅನೇಕ ಉಪದೇಶಗಳನ್ನ ಪಡೆದಿದ್ದಾರೆ ಸೂತ ಮಹರ್ಷಿಗಳಿದ್ದಾಗಿ ಶೌನಕ ಋಷಿಗಳು. ಅಷ್ಟೇನಾ, ಮತ್ತೊಂದು ಬ್ರಾಹ್ಮಣ ಭೋಜನ ಸತ್ರಯಾಗದಲ್ಲೂ ಕೂಡ ನಡೆದಿದೆ. ಅನೇಕ ಬ್ರಾಹ್ಮಣರಿಗೆ ಭೋಜನಕ್ಕೆ ಆಗ್ತಾ ಇದ್ರು ಅಂತ ಹೇಳಿ. ಯಾಕೆ? ಉದ್ದೇಶ ಪೂರ್ಣ ಫಲಪ್ರಾಪ್ತ್ಯರ್ಥಂ. ಏನೇ ಲೋಪದೋಷಗಳಿಗೂ ಇದ್ರೂ ಕೂಡ ಅದು ನಿವಾರಣವಾಗ್ಲಿ ಅಂತ ಹೇಳಿ ಈ ಉದ್ದೇಶದಲ್ಲಿ 3 ಮಾಡುವುದರಿಂದ ಪೂರ್ಣ ಫಲ ಪ್ರಾಪ್ತಿ ಹೇಳಿದ್ದಾರೆ. ಆ ಉದ್ದೇಶದಲ್ಲಿ 1 ತಿಂಗಳ ಪರ್ಯಂತರವಾಗಿ ಆಷಾಢ ಮಾಸ, ಅದರಲ್ಲಿಯೂ ಕೂಡ ಚಾತುರ್ಮಾಸ್ಯದಲ್ಲಿ ಬರುವುದೇ ಇದು. ಚಾತುರ್ಮಾಸ ಒಂದೊಂದು ದಿನವೂ ಕೂಡ ಹೆಚ್ಚಿನ ಪುಣ್ಯಪರವಾದದ್ದು. ಅಂತಹದು ತಾಪಿ ನದಿಯಲ್ಲಿ ಸ್ನಾನ. ಆ ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಬ್ರಾಹ್ಮಣರ ಭೋಜನ. ಆ ಬ್ರಾಹ್ಮಣರ ಭೋಜನವನ್ನ ಚಾತುರ್ಮಾಸದಲ್ಲಿ 1 ದಿನವೂ ಕೂಡ 1 ದಿನ ಆದ್ರೂ ಕೂಡ ಮಾಡಿಸಲೇಬೇಕು. ಅಂತಹ ಇದರಲ್ಲಿ ಎಲ್ಲಾ ಕರ್ಮವನ್ನು ಕೂಡ ತಾನು ಮಾಡಿದ್ದಾನೆ. ಮಾಡಿ ಆ ಪುಣ್ಯವನ್ನ ಸಂಪಾದಕ ಅವರ ತಂದೆ ಪಿತೃಗಳಿಗೆ ಕೊಟ್ಟರೆ ಅವರಿಗೆ ಸದ್ಗತಿಯಾಗಿದೆ. ನೋಡಿ, ಹೀಗೆ
ಅಂತಹ ಶ್ರೇಷ್ಠವಾದಂತಹ ನದಿ ತಾಪಿ ನದಿ. ಈ ರೀತಿಯ ಎಲ್ಲ ಚರಿತ್ರೆಯನ್ನ ಸೂಚಿಮುಖದಿಂದಾಗಿ ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ನೀನು ಈ ಆಷಾಢ ಏಕಾದಶಿಯಿಂದ ಆರಂಭ ಮಾಡಿಕೊಂಡು 5 ದಿನಗಳ ಪರ್ಯಂತರವಾಗಿ ನೀನು ಇಲ್ಲಿ ಸ್ನಾನವನ್ನು ಮಾಡಿ ಆ ಪುಣ್ಯವನ್ನು ನಮಗೆ ಕೊಡು ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಆ ವ್ಯಕ್ತಿ, ಅವನಿಗೂ ಕೂಡ ಜ್ಞಾನೋದಯ ಆಗಿದೆ. ಅಯ್ಯೋ, ನಾನು ಇಷ್ಟು ದಿನ ಎಷ್ಟು ವ್ಯರ್ಥವಾಗಿ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಟ್ಟೆ, ಅಲ್ಪ ಸಮಯವಿದೆ, ಆ ಸಮಯವನ್ನ ನಾನು ವ್ಯರ್ಥವಾಗಿ ಹಾಳು ಮಾಡಿದ್ನಲ್ಲ ಅಂತ ಹೇಳಿ ಬಹಳ ದುಃಖಪಟ್ಟಿದ್ದಾನೆ. ಆ ದುಃಖದಿಂದ ಅಯ್ಯೋ ಅವನಿಗೂ ಕೂಡ ಜ್ಞಾನೋದಯ ಆಗಿ ವಿಶೇಷವಾಗಿ ಅಲ್ಲಿ ನದಿಯಲ್ಲಿ, ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಅನೇಕ ಜಪಗಳನ್ನು, ಅವನಿಗೆ ಯೋಗ್ಯವಾದಂತಹ ಕರ್ಮಗಳನ್ನೆಲ್ಲವನ್ನು ಕೂಡ ತಾನು ಮಾಡ್ತಾ ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ 5 ದಿನಗಳನ್ನು ಕಳೆದಿ ಆ ಪುಣ್ಯವನ್ನು ಅವರಿಗೆ ದಾರಿ ಎರೆದು ಕೊಟ್ಟರೆ ಅವರಿಗೆ ಯೋಗ್ಯವಾದಂತಹ ಜನ್ಮ ಬಂದಿದೆ ಅಂತ ನೋಡಿ. ಎಂತಹ ಪುಣ್ಯ! ಆ ತಾಪಿ ನದಿಯ ಸ್ಮರಣೆಯನ್ನು ಮಾಡುವುದರಿಂದಲೇ ನಮ್ಮ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಹೋಗ್ತದೆ. ಅಂತಹ ತಾಪಿ ನದಿಯಲ್ಲಿ ಎಲ್ಲೋ ದೂರದಲ್ಲಿರುವಂತಹ ಪ್ರದೇಶ ಆದರೂ ಕೂಡ ನಾವು ಎಲ್ಲಿ ಸ್ನಾನವನ್ನು ಮಾಡ್ತಾ ಇರ್ತೀವೋ, ಯಾವುದೋ ಬಾವಿಯಲ್ಲೋ ನದಿಯಲ್ಲೋ ಮನೆಯಲ್ಲಿಯೋ ಸ್ನಾನ ಮಾಡುವಾಗ ತಾಪಿ ನದಿಯ ವಿಶೇಷವಾಗಿ ಆ ಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡುವುದರಿಂದ ಸಕಲ ದೋಷಗಳನ್ನು ಕೂಡ ಭಗವಂತ ತಾಪಿ ನದಿ ಅಭಿಮಾನಿ ದೇವತೆ ಅಂತರ್ಗತನಾದಂತಹ ಭಾರತೀಯ ರಮಣಕ್ಕೆ ಲಕ್ಷ್ಮೀನಾರಾಯಣ ಭಗವಂತ ಅನುಗ್ರಹ ಮಾಡಲಿ ಎಂಬುದಾಗಿ ಭಕ್ತಿಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅಂತಹ ಶ್ರೇಷ್ಠವಾದದ್ದು ಆಷಾಢ ಮಾಸದಲ್ಲಿ ಈ ರೀತಿಯಾಗಿ ಪುಣ್ಯವನ್ನು ಸಂಪಾದನೆ ಮಾಡಿದಾಗ ಬರುತ್ತದೆ ಎಂಬುದಾಗಿ ತಿಳಿಸಿ, ಇನ್ನು ಅದೇ ಕ್ರಮದಲ್ಲಿ ಅನೇಕ ವಿಷಯಗಳನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಆಷಾಢ ಮಾಸದಲ್ಲಿ ಆ ದಿನತ್ರಯಗಳು, ದಶಮಿ, ಏಕಾದಶಿ, ದ್ವಾದಶಿ, ಆ 3 ದಿನಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ನಾವು ಪುಣ್ಯ ಸಂಪಾದನೆಯನ್ನು ಮಾಡಬೇಕು. ಏನು ಸಾಧ್ಯ ಹರಿವಾಸರದ ಅದನ್ನೇ ಹೇಳ್ತಾರೆ. ಏಕಾದಶಿ ಅಂದ ತಕ್ಷಣದಲ್ಲಿ ನಾವು ಏನೋ ಬೇರೆ ವಿಷಯಗಳನ್ನ ಮಾಡುವುದಲ್ಲ, ಕೇವಲ ಪುಣ್ಯ ಸಂಪಾದನೆಗೋಸ್ಕರವಾಗಿಯೇ ಸೀಮೆಯಾಗಿರುವಂತಹ ಕಾಲ. ಆ ಕಾಲದಲ್ಲಿ ಅದನ್ನೇ ಮಾಡಬೇಕು ಎಂಬುದಾಗಿ ತಿಳಿಸಿ, ಯಾವುದು ಏಕಾದಶಿ ಅದರ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ಸಂಕ್ಷೇಪವಾಗಿ ಅದನ್ನು ತಿಳಿದು ಸಮರ್ಪಣೆಯನ್ನು ಮಾಡೋಣ. ಆ ಏಕಾದಶಿ ಅಂದ ತಕ್ಷಣದಲ್ಲಿ ನಾವು ಯಾವುದ್ಯಾವುದೋ ದಿನವನ್ನು ಮಾಡಬಾರದು. ವಿದ್ಧ ಏಕಾದಶಿ ಅಂತ ಬರುತ್ತದೆ. ಆ ದಿನ ಸರ್ವಥಾ ನಾವು ಉಪವಾಸವನ್ನು ಮಾಡಬಾರದು. ವಿದ್ಧದ ಏಕಾದಶಿ ಅಂತ ನಾವು ಕೇಳ್ತಾ ಇರ್ತೀವಿ, ಪಂಚಾಂಗದಲ್ಲಿ ಉಪವಾಸ ಇಲ್ಲ ಅಂತೆಲ್ಲ ಕೊಟ್ಟಿರ್ತಾರೆ. ಅಂತಹ ದಿನಗಳಲ್ಲಿ ಸರ್ವಥಾ ಉಪವಾಸವನ್ನು ಮಾಡಬಾರದು. ಅದು ಅಷ್ಟೇ ಇಲ್ಲದೇನೆ ಯಾವಾಗ ಮಾಡಬೇಕು ಅಂತಂದ್ರೆ, ಕೆಲವೊಮ್ಮೆ ಶ್ರವಣ ನಕ್ಷತ್ರ ಬಂದಿರುತ್ತದೆ ದ್ವಾದಶಿಯ ದಿನದಲ್ಲಿ, 9ನೇ ದಿನ ಉಪವಾಸವನ್ನು ಮಾಡಬೇಕು. ಕೆಲವೊಮ್ಮೆ ಅತಿರಿಕ್ತ ಉಪವಾಸ ಬಂದಿರುತ್ತದೆ, ಅತಿರಿಕ್ತ ಏಕಾದಶಿ ಅಂತ ಹೇಳಿ ಕರೀತಾರೆ, ಆ ದಿನದಲ್ಲಿ ಉಪವಾಸವನ್ನು ಮಾಡಬೇಕು. ಮತ್ತೆ ಹರಿವಾಸರ, ಕೆಲವೊಮ್ಮೆ ಪ್ರೋಚ್ಯತೆ ಹರಿವಾಸರ, ಯಾವಾಗ ಏಕಾದಶ್ಯಾ ಪ್ರಾಂತ ಭಾಗೋ ದ್ವಾದಶ್ಯಾ ಸರ್ವಪೂರ್ವ ಏವಚ ಇತಿ ಪಾದದ್ವಯಂ ದೇವಿ ಪ್ರೋಚ್ಯತೆ ಹರಿವಾಸರ. ಏಕಾದಶಿಯ ಕೊನೆಯ ಭಾಗ, ದ್ವಾದಶಿಯ ಪೂರ್ವ ಭಾಗ, ಈ ಸಮಯ ಬಂದಿತ್ತು ಅಂತಂದ್ರೆ ಆ ಸಮಯದಲ್ಲಿ ಅದಕ್ಕೆ ಹರಿವಾಸರ ಅಂತ ಹೇಳಿ ಕರೀತಾರೆ. ಹರಿವಾಸರ ಏನು ಅಂತಂದ್ರೆ ಅದು ಇದರ ಸಮಾನವಾದದ್ದು. ಏಕಾದಶ್ಯ ಸಮೋಹಿಸಹ. ಏನು ಹರಿವಾಸರ ನಡೆಯುತ್ತೆ, ನಾನು ಏಕಾದಶಿ ಮಾಡದೇ ದಿನ ಮಾಡ್ತೀನಿ ಸರ್ವಥಾ ಇಲ್ಲ. ಹರಿವಾಸರ ಅಂತಂದ್ರೆ ಏಕಾದಶಿನೇ ಆವಾಗ. ಏಕಾದಶಿ ಸಮಹ, ಏಕಾದಶಿ ಸಮವಾದಂತಹ ಕಾಲ ಇದು. ಆ ಕಾಲದಲ್ಲಿ ಸರ್ವಥಾ ಭೋಜನಾದಿಗಳನ್ನಾಗ್ಲಿ ಏನೂ ಕೂಡ ಮಾಡುವ ಉಪವಾಸವನ್ನು ಸಂಪೂರ್ಣವಾಗಿ ಪಾಲನೆಯನ್ನು ಮಾಡಬೇಕು. ಹೀಗೇನೆ ಆ ರೀತಿಯಾಗಿ ಅದನ್ನು ಸಾಧನೆಯನ್ನು ಮಾಡ್ಕೋಬೇಕು. ಹೀಗೆ ಎಷ್ಟು ಸಾಧ್ಯವೋ ಅಂತಹ ಪುಣ್ಯ ಸಂಪಾದನೆಯನ್ನ ಆ ಕಾಲಗಳಲ್ಲಿ ಮಾಡ್ಕೋಬೇಕು. ವಿಶೇಷವಾಗಿ ಹರಿವಾಸರತಃ ಪೂರ್ವೇ ದಶಮ್ಯಾಂ ಭೋಜನಂ ಸ್ಮೃತಂ ತಸ್ಮಿನ್ ನದೀದೇ ಕರ್ತವ್ಯ ದ್ವಾದಶ್ಯ ಪಾಲನಾಬುಧೈಹಿ. ಹೀಗೇನೆ ಮಾರನೇ ದಿನವೂ ಕೂಡ ಕೆಲವೊಮ್ಮೆ ಹರಿವಾಸರ ಬಂದಿರುತ್ತದೆ. ಆ ಸಮಯವನ್ನು ದಾಟಿದ ಮೇಲೆ ಹೇಗೆ ದಶಮಿ ದಿನ ಬಂದಿರುತ್ತಿದೆಯೋ ಕೆಲವೊಮ್ಮೆ ದ್ವಾದಶಿ ದಿನವೂ ಕೂಡ ಬಂದಿರುತ್ತದೆ. ಆ ಸಮಯ ದಾಟಿದ ಮೇಲೆ ನಾವು ಭೋಜನಾದಿಗಳನ್ನ ಏನೇನು ಕರ್ಮಗಳನ್ನು ಹೇಳಿದ್ದಾರೋ ಅಸ್ತೋದಕಾದಿಗಳನ್ನ ಆ ಕರ್ಮಗಳನ್ನೆಲ್ಲವನ್ನು ಕೂಡ ನಂತರದಲ್ಲಿ ಮಾಡಬೇಕು. ಹೀಗೇನೆ ಆ ಕಾರ್ಯಗಳು ವಿಶೇಷವಾಗಿ ಆ ದಿನತ್ರಯಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯ ಸಂಪಾದನೆಯನ್ನು ಮಾಡ್ತಾ ಕಾಲವನ್ನು ಕಳೀಬೇಕು. ಹೀಗೆ ಮಾಡುವುದರಿಂದ ನಮಗೆ ಪುಣ್ಯ ಹೊರತು ದೇವರು ಅದನ್ನು ಮಾಡಲಿಲ್ಲ ಅಂತಂದ್ರೆ ದೇವರಿಗೇನೂ ನಷ್ಟ ಇಲ್ಲ. ಅವನು ಸರ್ವೋತ್ತಮನಾದವನು, ಸಕಲ ಗುಣಪೂರ್ಣನಾದವನು. ಇದನ್ನು ಮಾಡುವುದರಿಂದ ನಮಗೆ ಪುಣ್ಯ ಎಂಬುದು ಬರುತ್ತದೆ. ನಿಷ್ಕಾಮವಾಗಿ ಮಾಡುವುದಕ್ಕೆ ಇರುವಂತಹ ಕಾಲ ಈ ದಕ್ಷಿಣಾಯನ. ಆ ದಕ್ಷಿಣಾಯನದಲ್ಲಿಯೂ ಕೂಡ ಚಾತುರ್ಮಾಸ್ಯದಲ್ಲಿಯೂ ಕೂಡ ಎಲ್ಲಾ ಏಕಾದಶಿಗಳು ಕೂಡ ದಿನತ್ರಯಗಳು ಕೂಡ ಶ್ರೇಷ್ಠ. ಅದರಲ್ಲಿಯೂ ಕೂಡ ಈ ಚಾತುರ್ಮಾಸ್ಯದಲ್ಲಿ ಬರುವಂತಹ ಏಕಾದಶಿಗಳಂತೂ ಇನ್ನೂ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡುವುದಕ್ಕೆ ಪುಣ್ಯವನ್ನು ತಂದುಕೊಡುವಂತಹ ಕಾಲ. ಈ ಕಾಲದಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಆ ದೇವರ ಸ್ಮರಣೆ ಪೂರ್ವಕವಾಗಿ, ಆ ದೇವರ ಸ್ಮರಣೆ ಎಂಬುದು ನಮ್ಮಿಂದಾಗಿ ಹೋಗಬಾರದು. ಅದು ಹೇಗೆ ಅಂತಂದ್ರೆ ಜಿಡ್ಡು ಹತ್ತಿದಾಗ ಸುಲಭವಾಗಿ ಹೋಗೋದಿಲ್ಲ. ನಾವು ದೇವರ ಚರಿತ್ರೆಯನ್ನು ಕೇಳ್ತಾ 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 ಇದ್ವಿ ಅಂತಂದ್ರೆ ಆಗ ಅದು ಸಂಪೂರ್ಣವಾಗಿ ಜಿಡ್ಡು ಹತ್ತಿರತ್ತಂತೆ. ನಾವು ಮತ್ತೆ ಹೊರಗಿನ ಪ್ರಪಂಚದ ಅನೇಕ ವಿಷಯಗಳನ್ನು ಕೇಳಿದ್ರು ಕೂಡ ಆ ಸೋಪಾಗಿ ಹಚ್ಚಿದ್ರು ಕೂಡ ಇದು ಹೋಗಲ್ಲಂತೆ ಜಿಡ್ಡು. ಯಾಕೆ ಅಂತಂದ್ರೆ ಅಷ್ಟು ನಾವು ಕೂಡಿಸ್ಬೇಕಂತೆ ಈ ಜಿಡ್ಡನ್ನ.
ಪುಣ್ಯದ ಜಿಡ್ಡನ್ನ, ಆ ಶ್ರವಣದ ಜಿಡ್ಡನ್ನ, ಭಕ್ತಿಯ ಜಿಡ್ಡನ್ನ ನಾವು ಸೇರಿಸಿದ್ರೆ ಆಗ ಬೇರೆ ಜಿಡ್ಡುಗಳು ಯಾವುದೇ ಕೂಡ ಬಂದು ನಮಗೆ ಏನೇ ಇದು ಮಾಡಿದ್ರು ಕೂಡ ನಮಗೆ ಜಡ್ಡು ಅಂದ್ರೆ ರೋಗ ಅದು ಯಾವುದು ಕೂಡ ನಮಗೆ ಬಂದು ಏನು ಮಾಡುವುದಿಲ್ಲ ಅಂತೆ. ಇದು ಮತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಪುಣ್ಯ ಸಂಪಾದನೆ ಮಾಡೋಕ್ಕೆ ದಾರಿಯನ್ನು ಮಾಡಿಕೊಡುತ್ತದಂತೆ. ಹಾಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಶ್ರವಣ ಮನನಾದಿಗಳನ್ನು ಮಾಡಿ ಸಾಧನೆಯನ್ನು ಮಾಡ್ಕೋಬೇಕು. ವಿಶೇಷವಾಗಿ ಏಕಾದಶಿಯಾದಿ ದಿನತ್ರಯಗಳಲ್ಲಿ ಮಾಡ್ಕೋಬೇಕು ಎಂಬುದಾಗಿ ತಿಳಿದ ಉಳಿದ ವಿಷಯವನ್ನ ಶೌಚಾಚಾರ ಮೊದಲಾದಂತಹದ್ದು ಮತ್ತು ಮುಖ್ಯವಾಗಿ ಚಾತುರ್ಮಾಸ್ಯದಲ್ಲಿ ಮಾಡುವಂತಹ ದಾನ, ವ್ರತ, ತಪಸ್ಸು, ಯಾವ ಯಾವ ಹೋಮಾದಿಗಳನ್ನು ಮಾಡಬೇಕು, ಏನು ಇದರ ವಿಶೇಷತೆ ಎಲ್ಲದರ ಬಗ್ಗೆಯೂ ಕೂಡ ಮತ್ತೆ ನಾಳೆಯಿಂದ ತಿಳಿಯೋಣ. ಶ್ರೀಕೃಷ್ಣಾರ್ಪಣ ವಸ್ತು. ಇವತ್ತಿನ ದಿನ ಏನು ಶ್ರವಣವನ್ನು ಮಾಡಿದ್ದೀವೋ ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚ ಮನಸಾ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ. ಶ್ರೀಕೃಷ್ಣಾರ್ಪಣ ವಸ್ತು.